ಬೆಣ್ಣೆನಗರಿಯ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇವತ್ತು ಎಸ್ ನಗರದಲ್ಲಿ ನಾವಿರ್ತಕ್ಕಂಥದ್ದು. ಎಸ್ ನಗರದಲ್ಲಿ ಏನೇನು ಅಭಿವೃದ್ಧಿ ಹೊಂದಿದೆ ಏನು ಅಂತ ಹೇಳಿ ಇಲ್ಲಿನ ಮತದಾರರು ಸಾಕಷ್ಟು ಜನ ಇದ್ದಾರೆ, ಅವರನ್ನ ಕೇಳ್ತೇನೆ. ಯಾಕಂತಂದ್ರೆ ಈ ಮೊದಲನೇದಾಗಿ ಈ ಭಾಗದಲ್ಲಿ ಅಭಿವೃದ್ಧಿನೇ ಹೊಂದಿಲ್ಲ ಅಂತೇಳಿ ಸಾಕಷ್ಟು ಜನ ಆರೋಪ ಮಾಡ್ತಾರೆ. ಸರ್, ತಾವು ಏನ್ ಹೇಳ್ತೀರಿ ಈ ಭಾಗದ ಬಗ್ಗೆ? ಅಭಿವೃದ್ಧಿ ಆಗಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಮತ್ತೆ ಇನ್ನೂ ಅಭಿವೃದ್ಧಿ ಆಗ್ಬೇಕಿಲ್ಲ. ಹೆಚ್ಚು ಕಮ್ಮಿ ಇಲ್ಲಿ ಕಾಲೇಜ್ಗಳು ಬೇಕು, ಆಮೇಲೆ ಹಾಸ್ಪಿಟ್ಲ್ ಬೇಕು, ಇನ್ನೂ ಡೆವಲಪ್ ಆಗ್ಬೇಕು. ಇನ್ನು ಅಂದ್ರೆ ಉತ್ತರ ಒಳ್ಳೆಯ ಕ್ರೀಡಾಂಗಣ ಬೇಕು, ಇಷ್ಟೆಲ್ಲ ಇನ್ನೂ ಮೂಲ ಸೌಕರ್ಯ ಬೇಕು. ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಹೋಲಿಕೆ ಮಾಡಿದರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಬೇಕಾದಂತ ಕೆಲಸಗಳು ಸುಮಾರು ಇದೆ ಅಂತ ಹೇಳ್ತಾರೆ ಜನ. ಹೌದೌದೌದು, ಇನ್ನೂ ಭಾಳ ಇದೆ. ಯಾಕಂದ್ರೆ ಇಲ್ಲಿಂದ ಎಲ್ಲರೂ ಹೋಗ್ಬೇಕು ಅಂತಂದ್ರು ಕೂಡ ನಾವು ಉತ್ತರಕ್ಕೇನೆ ಹೋಗ್ಬೇಕು. ಒಂದು ಕಾಲೇಜುಗಳು ಇರ್ಬೋದು, ಒಂದು ಹಾಸ್ಪಿಟ್ಲುಗಳು ಇರ್ಬೋದು, ಒಂದು ಕ್ರೀಡಾಂಗಣ ಇರ್ಬೋದು. ಇಲ್ಲಿ ಸರಿಯಾದ ಒಂದು ಇಲ್ಲ, ಹಂಗಾಗಿ ನಮಗಿಲ್ಲಿ ಅವಶ್ಯಕತೆ ಇದೆ. ಅಂದ್ರೆ ಇನ್ನೊಂದು ಸರ್, ಈ ಬಾರಿ ಎಲೆಕ್ಷನ್ ಕಾವು ಹೇಗಿದೆ ಸರ್? ಯಾರಿಗೆ ಟಿಕೆಟ್ ಕೊಟ್ರೆ ಇಲ್ಲಿ ಅಂದ್ರೆ ನಿಮ್ಮ ಒಂದು ಕ್ಷೇತ್ರಕ್ಕೆ ಅನುಕೂಲ ಸರ್? ಯಾರು ನಿಮ್ ಕೈಗೆ ಸಿಗ್ತಾರೆ ಜನನಾಯಕರು ಇಲ್ಲಿ? ಇಲ್ಲಿ ನಮ್ಮ ಹೇಳ್ಬೇಕಂತ ಅಂದ್ರೆ ಬಿಜೆಪಿಯಿಂದ ಅಂತ ಹೇಳ್ಬೋದು. ಅದೇ ಬಿಜೆಪಿಯಿಂದ ಸುಮಾರು 4 ಜನ ಹೆಸರು ಕೇಳಿ ಬರ್ತಾ ಇದೆ. ಒಂದ್ ಕಡೆ ಲಾಸ್ಟ್ ಟೈಮ್ ನಿಂತಿರ್ತಕ್ಕಂಥ ಏನು ಅಜಯ್ ಕುಮಾರ್ ಅವರು ಇದ್ದಾರೆ, ಇನ್ನೊಂದು ಕಡೆ ಶ್ರೀನಿವಾಸ ದಾಸ್ ಕರಿಯಪ್ಪನವ್ರು ಇದ್ದಾರೆ, ಇನ್ನೊಂದು ಕಡೆ ಜಾಧವ್ ಅವರು ಇದ್ದಾರೆ. ಆಮೇಲೆ ಸುಮಾರು ಜನದ ಹೆಸರು ಕೇಳಿ ಬರ್ತಾ ಇದೆ. ನಿಮಗೆ ಯಾರಿಗೆ ಟಿಕೆಟ್ ಕೊಟ್ರೆ ಇವರು ಕೆಪೇಬಲ್ ಇದ್ದಾರೆ ಅನ್ಸುತ್ತೆ ನಿಮ್ಗೆ? ನಮಗೆ ಪಕ್ಷದಿಂದ ಯಾರಿಗೆ ಕೊಟ್ಟರು ಕೂಡ ನಾವು ಅವ್ರನ್ನ ಗೆಲ್ಸ್ಕೊಂಬರೋ ಪ್ರಯತ್ನ ಮಾಡ್ತೇವೆ ಪ್ರಾಮಾಣಿಕವಾಗಿ. ಅಂದ್ರೆ ಇವಾಗ ಇನ್ನೊಂದು ಕಡೆ ಶಾಮ್ನೂರ್ ಕುಟುಂಬಕ್ಕೂ ಕೂಡ ಮತ್ತೊಮ್ಮೆ ಟಿಕೆಟ್ ಕೇಳ್ತಾ ಇರುವಂತದ್ದು ಅನುಕಂಪದ ಆಧಾರದ ಮೇಲೆ. ನಮ್ಮ ಮೊಮ್ಮಗನಿಗೆ ಅಂದ್ರೆ ಏನಿರ್ತಕ್ಕಂಥ ಶಾಮ್ನೂರ್ ಶಿವಶಂಕರ್ ಮೊಮ್ಮಗನಿಗೆ ಟಿಕೆಟ್ ಕೊಡ್ಬೇಕಂತ ಕೇಳ್ತಾ ಇದಾರೆ. ಎಷ್ಟರ ಮಟ್ಟಿಗೆ ಸರಿ ಸರ್? ಯಾಕಂದ್ರೆ ಮನೇಲಿ ಒಬ್ರು ಸಂಸದರಿದ್ದಾರೆ, ಇನ್ನೊಬ್ರು ಸಚಿವರು ಇದ್ದಾರೆ, ಮತ್ತು ಮಗನಿಗೂ ಕೂಡ MLA ಮಾಡ್ಲಿಕ್ಕೆ ಹೋಗ್ತಾ ಇರತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ? ಇಲ್ಲ, ದುಡ್ದಂತ ಕಾರ್ಯಕರ್ತರುಗಳು ಅವರಲ್ಲಿ ಬಹಳ ಜನ ಇದ್ದಾರೆ. ಅವರು ಗುರುತಿಸಿ ಕೊಟ್ಟರು ಒಳ್ಳೇದು ಅಂತ ನಮ್ಮ ಭಾವನೆ ವೈಯಕ್ತಿಕ. ಅಂದ್ರೆ ಇನ್ನೊಂದು, ನಿಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುತೇಕ ಅಂದ್ರೆ ಸುಮಾರು ಅಲ್ಪಸಂಖ್ಯಾತರು ಒಂದು 80,000ಕ್ಕೂ ಹೆಚ್ಚು ಮತಗಳಿದೆ. ಅವರೇ ಇಲ್ಲಿ ನಿರ್ಣಾಯಕ ಹಂತದಾರರು ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಬಿಜೆಪಿ ಯಾವ ರೀತಿ ಪ್ಲಸ್ ಆಗುತ್ತೆ ಸರ್? ಯಾಕಂದ್ರೆ ಒಂದ್ ಕಡೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಲೇಬೇಕಂತೇಳಿ ಅಲ್ಪಸಂಖ್ಯಾತರು ಪಟ್ಟು ಹಿಡಿದಿರ್ತಕ್ಕಂಥದ್ದು, ಇನ್ನೊಂದು ಕಡೆ ಕಾಂಗ್ರೆಸ್ ಶಾಮನೂರು ಶಿವಶಂಕರ್ ಮೊಮ್ಮಗನಿಗೆ ಟಿಕೆಟ್ ಬೇಕಂತೇಳಿ ಮಲ್ಲಿಕಾರ್ಜುನ್ ಅವರು ಪಟ್ಟು ಹಿಡಿದಿರ್ತಕ್ಕಂಥದ್ದು. ಇಬ್ಬರ ಮಧ್ಯದ ಜಗಳಕ್ಕೆ ಅಂದ್ರೆ ಬಿಜೆಪಿ ಅವ್ರಿಗೆ ಏನೋ ಲಾಭದಾಯಕ ಏನಾಗುತ್ತಂತ? ಇದೆ ಲಾಭ ಇದೆ. ಅಂದ್ರೆ ಅವರು ಕೇಳೋದ್ರಲ್ಲಿ ತಪ್ಪಿಲ್ಲ, ಅವ್ರ ಜನಸಂಖ್ಯೆ ಇದೆ, ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ. ಬಟ್ ಅದು ಅವ್ರ ಪಕ್ಷಕ್ಕೆ ಬಿಟ್ಟ ವಿಚಾರ ಅದು. ಬಟ್ ಇಲ್ಲಿ ನಮಗೆ ಲಾಭ ಇದೆ, ನಮ್ಮದೇ ಆದ ಒಂದು ಪಕ್ಷದ ಓಟುಗಳಿದ್ದಾವೆ, ನಾವು ಗೆಲ್ತೇವೆ. ನಮ್ಮ ಪಕ್ಷದಿಂದ ಯಾರಿಗೆ ಟಿಕೆಟ್ ಕೊಡಲಿ ಅದು ಒಮ್ಮತದಿಂದ ನಾವೆಲ್ಲ ಕಾರ್ಯಕರ್ತರು ಗೆಲ್ಸೋಂಥ ಪ್ರಯತ್ನ ಮಾಡ್ತೀವಿ ಸರ್. ಕೊನೆಯದಾಗಿ ಯಾರಿಗಾದ್ರೂ ಟಿಕೆಟ್ ಕೊಟ್ಟು ಯಾರು ಅಂದ್ರೆ ಇಲ್ಲಿ ಜಯ ಆದ್ರೂ ಕೂಡ ಏನು ನಿಮ್ಮ ಭಾಗದಲ್ಲಿ ಮೇನ್ ಕೆಲಸಗಳು ಏನೇನಾಗ್ಬೇಕಂತ ಸರ್ ನಿಮ್ಮ ಭಾಗದಲ್ಲಿ? ನಾವು ನಮ್ಮ ಭಾಗದಲ್ಲಿ ನಮ್ಮ ಒಂದು ಅಭ್ಯರ್ಥಿ ನಿಂತು ಗೆಲ್ತು ಅಂದರೆ ಇಲ್ಲಿ ಮೂಲ ಸೌಕರ್ಯ ಏನು ಇದೆ, ಒಂದು ಕ್ರೀಡಾಂಗಣ ಇರ್ಬೋದು, ಒಂದು ಹಾಸ್ಪಿಟ್ಲ್ ಇರ್ಬೋದು, ಒಂದು ಶಾಲಾ ಕಾಲೇಜುಗಳು ಇರ್ಬೋದು, ಅವನ್ನ ಮಾಡಿಸ್ಲಿಕ್ಕೆ ಪ್ರಾಮಾಣಿಕವಾಗಿ ನಮ್ಮ ಲೀಡರ್ಗಳು ಮಾಡ್ತಾರ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ವಯಸ್ಸಾದಂಥವ್ರಿಗೆ ಪಾರ್ಕ್ ವ್ಯವಸ್ಥೆ ಇಲ್ಲ, ಅದನ್ನು ಕೂಡ ಸುಮಾರು ಜನ ಹೇಳಿರ್ತಕ್ಕಂಥದ್ದು. ಹೌದೌದು, ಇಲ್ಲಿ ಪಾರ್ಕುಗಳು ಬೇಕು, ಆಮೇಲೆ ಗ್ರಂಥಾಲಯಗಳು ಬೇಕು, ಇನ್ನು ಇಲ್ಲಿ ಉಪ ಠಾಣೆಗಳು ಕೂಡ ಬೇಕು ಇಲ್ಲಿ ಈ ಭಾಗದಲ್ಲಿ. ಆಮೇಲೆ ಇನ್ನೂ ಕೆಲವು ಕೆಲಸಗಳು ಇದಾವೆ, ಅವೆಲ್ಲ ಮಾಡೋ ಪ್ರಯತ್ನ ಮಾಡ್ತೀವಿ. ನಮ್ಮ ಹೆಸರು ಬಸವರಾಜ್. ನಮ್ಮ ಜೊತೆ ಇಲ್ಲಿ ತಾಯಂದ್ರು ಕೂಡ ಇದ್ದಾರೆ. ಅಮ್ಮ, ತಮ್ಮ ಕ್ಷೇತ್ರದಲ್ಲಿ ಈ ಎಲೆಕ್ಷನ್ ಬರ್ತಾ ಇದೆ ಅಮ್ಮ, ಶಾಮನೂರು ಶಿವಶಂಕರಪ್ಪನವರು ತೀರಿದ ನಂತರ ಈಗ ಉಪಚುನಾವಣೆ ಬರ್ತಾ ಇದೆ ಸರ್. ಹೇಗೆ ಅಂದ್ರೆ ಈ ಬಾರಿಗೆ ಯಾರಿಗೆ ಓಟ್ ಹಾಕ್ತಿರ್ತಾವೆ? ಅದೆಲ್ಲ ಹೇಳಕ್ ಬರಲ್ರಿ, ಅದು ನಮ್ಮ ವೈಯಕ್ತಿಕ. ಅದು ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆಯಾ ಮೇಡಮ್? ಆಗ್ತಾ ಇದೆ, ಆಗ್ತಾ ಇಲ್ಲಾನು ಅಂತ ಹೇಳಕ್ ಆಗಲ್ಲ. ನಮಗ್ ಮನೆ ಇಲ್ಲ, ನಮಗ್ ಮನೆ ಒಂದ್ ಬೇಕು, ಮನೆ ಒಂದ್ ಮಾಡ್ಕೊಬೇಕು. ಅಂದ್ರೆ ನಿಮ್ಮ ಭಾಗದಲ್ಲಿ ಹಾಸ್ಪಿಟಲ್ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾರೆ, ಆಮೇಲೆ ಸರಿಯಾದಂತ ಗೌರ್ಮೆಂಟ್ ಕಾಲೇಜ್ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಹಿಂದೆ ಈಗಾಗಲೇ 4 ಬಾರಿ ಶಾಮನೂರು ಶಿವಶಂಕರಪ್ಪನವ್ರು ಇದ್ರು,
ಸಾಕಷ್ಟು ಅಭಿವೃದ್ಧಿ ಮಾಡಿದಾರೆ, ಕೆಲವೊಂದಿಷ್ಟು ಜನ ಹೇಳ್ತಾರೆ ಇನ್ನೊಂದಿಷ್ಟು ಜನ ಇನ್ನೂ ಅಭಿವೃದ್ಧಿ ಮಾಡ್ಬೇಕಂತ ಹೇಳ್ತಾರೆ. ನಿಮ್ಮ ಮನಸ್ಸಿಗೆ ಹೇಗೆ ಮೇಡಮ್, ಹೇಗೆ ಅನಿಸಿದೆ ಅವ್ರಿಗೆ? ಇನ್ನೂ ಇಂಪ್ರೂವ್ ಆಗ್ಬೇಕು ದಾವಣಗೆರೆ. ಆಮೇಲೆ ಕಚ್ಚ ಎಲ್ಲ ಕಸ ಗಡ್ಡಿ ಎಲ್ಲ ಇರ್ತಾವ, ಅವೆಲ್ಲ ಕ್ಲೀನ್ ಆಗ್ಬೇಕು, ಸ್ವಲ್ಪ ಸ್ವಚ್ಛತೆ ಇರಬೇಕು, ಅದೆಲ್ಲ ಬಯಸ್ತೀವಿ ನಾವು. ಮೇಡಮ್, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅಂದ್ರೆ ಪ್ರತಿ ಮನೆಗೆ ಕುಟುಂಬಸ್ಥರಿಗೆ 2,000 ರೂಪಾಯಿ ಕೊಡ್ತಾ ಇದಾರೆ, ತಮಗೂ ಕೂಡ ತಲುಪ್ತಾ ಇದೆ. ಅದು ಹೇಗೆ ಅನಿಸ್ತಾ ಇದೆ ಮೇಡಮ್ ತಮಗೆ? ತಲುಪ್ತಾ ಇದೆ ಸರ್, ತಗೊಂತಾ ಇದೀವಿ, ಅದರಿಂದ ಯೂಸ್ ಮಾಡ್ತಾ ಇದೀವಿ, ಚೆನ್ನಾಗಾಗಿದೆ. ಅಂದ್ರೆ ಬಸ್ಸಿಂದು ಅನುಕೂಲತೆ ಆಗಿದೆ, ಅನಾವಶ್ಯಕತೆ ಸುಮಾರು ಸುಮ್ಮನೆ ಮಾಡಿದ್ರ, ಹೇಗೆ ಅನಿಸ್ತಾ ಇದೆ ಬಸ್ಸಿನ ವ್ಯವಸ್ಥೆ? ಬಸ್ಸಿಂದು ನಾವು ಜಾಸ್ತಿ ಹೋಗಲ್ಲ, ಹೋಗೋರಿಗೆ ಅನುಕೂಲ ಆಗಿದೆ ಸರ್, ಅದರಿಂದ ನಮ್ಗೇನು ಇಲ್ಲ. ಈ ಉಪಚುನಾವಣೆಯಲ್ಲಿ ಅದೆಲ್ಲ ಪ್ಲಸ್ ಆಗುತ್ತಾ ಅದು ಕಾಂಗ್ರೆಸ್ನವ್ರಿಗೆ? ಆಗ್ಬೋದು ಸರ್, ಆಗ್ದೇನೂ ಇರ್ಬೋದು, ಗೊತ್ತಾಗಲ್ರಿ. ಗೊತ್ತಿಲ್ಲ ಸರ್. ಅಂದ್ರೆ ಈ ಬಾರಿ ತಮ್ದು ಏನಂತಂದ್ರೆ ಹೇಳಲ್ಲ, ನೀವು ವೋಟ್ ಮಾಡ್ತೀರಿ? ವೋಟ್ ಮಾಡ್ತೀವಿ. ಮತ್ತು ಸಾಕಷ್ಟು ಜನ ಇದ್ದಾರೆ. ಓಕೆ, ಅವ್ರನ್ನು ಕೂಡ ಮಾತಾಡಿಸ್ತೇನೆ. ಸರ್, ಹೇಗೆ ನಡೀತದೆ ಸರ್ ಎಲೆಕ್ಷನ್? ನಮ್ಮ ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಕೊಟ್ರು ನಾವು ರೆಡಿ ಸರ್, ಅದಕ್ಕೆ ನಾವು ಗೆಲ್ಸ್ಕೊಂಡ್ ಬರ್ತದವಿ. ನಮ್ಮ ಯಾರಿಗೆ ಬಿಜೆಪಿಯಿಂದ ಟಿಕೆಟ್ ಕೊಟ್ರು ನಾವು ಗೆಲ್ಸ್ಕೊಂಡ್ ಬರೋದು. ಬಿಜೆಪಿಯಿಂದ ಟಿಕೆಟ್ ಕೊಟ್ರೆ ಸರ್ ಯಾರಿಗೆ ಸಿಗ್ಬೋದು ಸರ್ ಬಿಜೆಪಿ ಟಿಕೆಟ್? ಹೆಸರು ಹೇಳಕ್ಕಾಗಲ್ಲ ಸರ್, ಬಟ್ ಯಾರಿಗಾರ ಕೊಡ್ಲಿ ನಾವು ಗೆಲ್ಸಕ್ ನಾವು ಪ್ರಯತ್ನ ಮಾಡ್ತೀವಿ ಸರ್. ಒಟ್ಟು ಗೆದ್ದೇ ಗೆಲ್ತ ಸರ್, ಬಿಜೆಪಿ ಪಕ್ಕ ಬಂದೇ ಗೆದ್ದೇ ಗೆಲ್ತದೆ. ಇದು ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳ್ತಾರಲ್ಲ ಸರ್, ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳ್ತಾರೆ. ಈ ಬಾರಿ ಬಿಜೆಪಿ ಏನ್ ಭರವಸೆ ಸರ್, ಏನಿದೆ ಸರ್ ಭರವಸೆ ಬಿಜೆಪಿ ಬರುತ್ತೆ ಅಂತ ಹೇಳಿ? ಸರ್ ಅದು ನನಗೆ ಅಷ್ಟೊಂದು ಅನುಭವ ಇಲ್ಲ ಸರ್ ಮಾತಾಡಕಂತಂದ್ರೆ. ನಮಗೆ ಇಷ್ಟೇ ಮಾತು ಬರೋದು ಸರ್ ಅದು. ಯಾಕಂದ್ರೆ ನಮ್ಗೆ ಆಗ ಓದಿಲ್ಲ, ನಾವು ಹಬ್ಬಟ್ ಸರ್ ಅದು ಇರ್ಲಿ ಸರ್, ಇರ್ಲಿ, ಮಾತಾಡಕ ಇದಿಲ್ಲ. ಬಟ್ ನಮ್ ಬಿಜೆಪಿಯಿಂದ ಯಾರಿಗಾರ ಟಿಕೆಟ್ ಕೊಟ್ರು ನಾವು ಗೆಲ್ಸಕ್ಕಂತ ಪ್ರಯತ್ನ ಮಾಡ್ತೀವಿ ಸರ್. ಗೆಲ್ತಾರ ಸರ್ ನಮ್ಮರ, ನಾವು ಗೆದ್ದೇ ಗೆಲ್ತೇವೆ ಅಂತ ನಮಗೆ ಭರವಸೆ ಐತೆ ಸರ್. ಅಷ್ಟೇ ನಮಗೆ ಮಾತೇ ಬರೋ ಸರ್. ನಿಮ್ ಭಾಗದಲ್ಲಿ ಅಭಿವೃದ್ಧಿ ಹೊಂದಿದೆಯಾ ಸರ್? ಕಾಂಗ್ರೆಸ್ ಸುಮಾರು 4 ಬಾರಿ ಶಾಮನೂರು ಶಿವಶಂಕರಪ್ಪನವ್ರು ಇದ್ರು. ಆ ವ್ಯಕ್ತಿ ಬಗ್ಗೆ ನಾವು ಮಾತಾಡಕ್ಕೂ ಆಗಲ್ಲ ಸರ್. ಅವರು ದೊಡ್ಡರೇ, ಅವರು ಏನೇ ಮಾಡಿದಾರ ಸರ್, ಇಲ್ಲ ಅಂತಲ್ಲ. ಆದ್ರೆ ಇಲ್ಲಿ ನಮ್ಮ ದಕ್ಷಿಣದಲ್ಲಿ ಒಂದು ಹಾಸ್ಪಿಟ್ಲ್ ಇಲ್ಲ, ಒಂದು ಇದು ಇಲ್ಲ, ಒಂದು ಹಾಸ್ಟೆಲ್ ಇಲ್ಲ, ಒಂದು ದೊಡ್ಡ ಎಲ್ಲ ಉತ್ತರ ಕಡೆಗೆ ಹೋಗ್ ಸರ್. ನಾವು ಇಲ್ಲೆಲ್ಲ ಮಾಡ್ಕೊಡಕ ಅವರೆಲ್ಲ ಇದು ಮಾಡ್ಬೇಕು ಸರ್, ನಮಗೆಲ್ಲ ಸೇರ್ಕೊಂಡ್ ನಾವು ಅದಕ್ಕೆ ಇದು ಮಾಡ್ತೀವಿ ಸರ್. ನಮ್ಗೆ ಇನ್ನೊಂದು ಮಾತು, ನಮ್ಮ ಏರಿಯಾದಲ್ಲಿ ಒಬ್ಬ ರವೀಣ ಅಂತ ಸರ್, ಕಾರ್ಪೊರೇಟರ್ ಎಲೆಕ್ಷನ್ಗೆ ಆತ ನಿಲ್ಬೇಕಂತ ನಾವು ಎಲ್ಲ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಸರ್. ಆತನು ಎಲ್ಲ ಓಡಾಡಿ ಕೆಲಸ ಮಾಡ್ತೀನಿ ಸರ್. ರವೀಣ ಅಂತಂದು ಬಿಜೆಪಿಯಿಂದ ಅವ್ನು ಹೋರಾಡಿ ಎಲ್ಲ ಮಾಡ್ತೀನಿ ಸರ್. ನಮ್ಮ ಹೆಸರು ಕುಮಾರ್ ಅಂತ ಸರ್. ನಮ್ಮ ಹೆಸರು ಸರ್? ನನ್ನ ಹೆಸರು ನಂದೀಶ್ ಅಂತ ಸರ್. ನಂದೀಶ್ ಅವರ ಎಷ್ಟು ಬಾರಿ ವೋಟ್ ಹಾಕಿದ್ರಿ ಸರ್? 2 ಸಲ ಹಾಕಿದ್ವಿ. ಓಕೆ ಸರ್, 2 ಸರಿ ಹಾಕಿದ್ದು ಹೇಗೆ ಅನಿಸ್ತಾ ಇದೆ ಸರ್ ತಮ್ಮ ಈ ಬಾರಿ ಎಲೆಕ್ಷನ್? ಸರ್ ಈ ಸಲ ಒಂದು ಸ್ವಲ್ಪ ಚೇಂಜಸ್ ಆದರೆ ಚೆನ್ನಾಗಿ ಅಂತ ಅನಿಸುತ್ತೆ. ಈ ಕಡೆ ದಾವಣಗೆರೆ ದಕ್ಷಿಣ ಭಾಗದಾಗ ಒಂದು ಹಾಸ್ಪಿಟ್ಲ್ ಇಲ್ಲ, ಕರೆಕ್ಟಾಗಿ ಕಾಲೇಜ್ ಇಲ್ಲ, ಒಳ್ಳೆ ಹಾಸ್ಟೆಲ್ಗಳಿಲ್ಲ. ಉತ್ತರಕ್ಕೆ ಹೋದ್ರೆ ಉತ್ತರಕ್ಕೆ ಹೋಲಿಸ್ಕೊಂಡ್ರೆ ಸರ್ ಈ ಕಡೆಗೆ ಒಂದು ಸ್ವಲ್ಪ ಸ್ಲಮ್ಮು ಅನ್ನೋ ಥರನೇ ಲೆಕ್ಕದಾಗ ಐತೆ ಸರ್. ಅದು ತುಂಬ ಚೇಂಜಸ್ ಆಗ್ಬೇಕು. ಮತ್ತು ಇಲ್ಲಿ ವರ್ಕ್ ಎಲ್ಲ ಕಾಂಗ್ರೆಸ್ಸನ್ನು ಮಾಡ್ಯಾರ ಸರ್, ಇಲ್ಲ ಅಂತಲ್ಲ. ಸ್ಮಾರ್ಟ್ ಸಿಟಿ ವರ್ಕು ಅವೆಲ್ಲ ಆಗ್ಯಾವ ಸರ್, ಅವು ಅಷ್ಟೇ ಕಾಣ್ತಾವೆ. ಅದು ಬಿಟ್ಟರೆ ಬೇರೆ ಥರ ಅಫಿಷಿಯಲಿ ಅವು ಇಲ್ಲ ಸರ್. ಅದು ಒಂದು ಸ್ವಲ್ಪ ಚೇಂಜಸ್ ಆದ್ರೆ ತುಂಬ ಚೆನ್ನಾಗಿ ಅಂತ ಅನ್ಸುತ್ತೆ. ಸಾಕಷ್ಟು ಏನೋ ಮತದಾರರು ಹೇಳ್ತಾರಂಥದ್ದು ಸ್ಮಾರ್ಟ್ ಸಿಟಿ ಕೇಂದ್ರ ಸರ್ಕಾರದ ಯೋಜನೆ ಅಂತ ಹೇಳ್ತಾರೆ. ಅದನ್ನ ಕಾಂಗ್ರೆಸ್ನವ್ರು ಬಳಕೆ ಮಾಡ್ಕೊಳ್ಳೋದ್ರಲ್ಲಿ ಏನು ಉಪಯೋಗ ಇಲ್ಲ ಸರ್, ಅದು ಕೇಂದ್ರದಿಂದ ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಅದಕ್ಕೇನು ಹೇಳ್ತೀರಿ ಸರ್? ಅದೇ ಸರ್, ಕೇಂದ್ರದಿಂದ ಆಗಿರೋದೇ ಸರ್ ಇಲ್ಲಿ ಕೆಲಸ ವರ್ಕ್ ಆಗಿರೋದು. ಅದು ಬಿಟ್ಟರೆ ಬೇರೆ ಥರ ಆ ಅದು ಕಾಣ್ತಿಲ್ಲ ಸರ್ ನಮಗೆ. ಅಂದರೆ ಪರ್ಟಿಕ್ಯುಲರ್ ಆಗಿ ಕಾಲೇಜ್ಗಳಿಲ್ಲ, ಸ್ಕೂಲ್ಗಳಿಲ್ಲ, ಒಳ್ಳೊಳ್ಳೆ ಹಾಸ್ಪಿಟಲ್ಗಳೆಲ್ಲ ಆ ಕಡೆ ಭಾಗದಾಗ ಇದಾವೆ ಉತ್ತರದಾಗ. ಅಫಿಷಿಯಲಿ ನೋಡೋದಾದ್ರೆ ಆ ಕಡೆಗೆ ಕಾಣುತ್ತೆ ಸರ್, ಈ ಕಡೆ ಎಲ್ಲ ಲೋಕಲ್ ತರನೇ ಟ್ರೀಟ್ ಮಾಡೋದು ಸರ್. ಮೇನ್ ಮೂಲಭೂತ ಸೌಕರ್ಯಗಳು ಇಲ್ಲಿ ಕಾಣ್ತಾ ಇಲ್ಲ. ಇಲ್ಲ, ಒಂದೊಂದು ಆ ಥರ ಯಾವುದೂ ಕಾಣ್ತಿಲ್ಲ ಸರ್. ಎಲ್ಲೋ ಗೌರ್ಮೆಂಟ್ ಸ್ಕೂಲ್ಗಳು ಇದಾವು ಅಂದ್ರೆ ಅದು ಕರೆಕ್ಟಾಗಿ ಇವು ಇಲ್ಲ. ಆ ಕಡೆ ಉತ್ತರಕ್ಕೆ ಹೋಲಿಸ್ಕೊಂಡ್ರೆ ಸರ್ ಈ ದಕ್ಷಿಣ ಒಂದು ಸ್ವಲ್ಪ ಚೆನ್ನಾಗಿ ಅನ್ಸಲ್ಲ ಸರ್. ಅಂದ್ರೆ ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಅಂತ ಇದ್ದಾರಲ್ಲ, ಮಲ್ಲಿಕಾರ್ಜುನ ಅವ್ರ ಮಗ, ಅವ್ರಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ. ಅವ್ರಿಗೆ ಟಿಕೆಟ್ ಕೊಟ್ರೆ ಹೇಗೆ ಅವ್ರಿಗೆ ನಡೆಯುತ್ತಾ, ಅಥವಾ ಈಗ ಇನ್ನೊಂದು ಕಡೆ ಅಲ್ಪಸಂಖ್ಯಾತರು ಕೇಳ್ತಾ ಇದ್ದಾರೆ? ಯಾಕಂದ್ರೆ ಅವರು 80,000ಕ್ಕೂ ಹೆಚ್ಚು ಮತದಾನ ಇದೆ ಈ ಒಂದು ಕ್ಷೇತ್ರದಲ್ಲಿ. ಯಾರಿಗೆ ಕೊಟ್ರೆ ಬಿಜೆಪಿಗೆ ಪ್ಲಸ್ ಆಗುತ್ತೆ ಸರ್? ಅದು ಪಕ್ಷದಲ್ಲಿ ಅವ್ರವ್ರು ಇದರಲ್ಲಿ ಯಾರಿಗೆ ಕೊಟ್ರು ನಮಗೆ ಬಿಜೆಪಿಯವರಿಗೆ ಪ್ಲಸ್ ಆಗತ್ತೆ ಸರ್. ಯಾಕಪ್ಪ ಅಂದ್ರೆ ಈಗ ಅವರು ಒಂಥರ ಅಲ್ಲಿ ಕೊಟ್ರೆ ಸರಿ ಆಗಲ್ಲ ಅಂತ ಅವರು ಪಟ್ಟಿಡಿದು ಕುಂತಾರಲ್ಲ ಸರ್. ಹಂಗಾಗಿ ಈ ಕಡೆ ಬಿಜೆಪಿಗೆ ಹೆಂಗಂದ್ರೆ ಪ್ಲಸ್ ಪಾಯಿಂಟೇ ಸಲ ಈ ಸಲ ಆಗೋದು. ಜನನು ಹೊಸ ಅಭ್ಯರ್ಥಿ ಯಾರಾದ್ರೂ ಬಂದ್ರೆ ಚೆನ್ನಾಗಿ ಅಂತಾನೆ ಯೋಚನೆ ಮಾಡ್ತಿದ್ದಾರೆ ಸರ್. ಹಂಗಾಗಿ ಚೆನ್ನಾಗಿ. ಅಂದ್ರೆ ಬಿಜೆಪಿ ಅವ್ರಿಗೆ ಯಾರಿಗೆ ಕೊಡ್ಬೇಕನ್ಸ್ತೀರ ತಾವು? ಸರ್ ಪಕ್ಷದಿಂದ ಯಾವುದೇ ವ್ಯಕ್ತಿ ಕೊಟ್ರು ನಾನು ಇಷ್ಟವಂತವಾಗಿ ಕೆಲಸ ಮಾಡ್ತೀವಿ ಸರ್. ಅದೇ ಯಾರಿಗೆ ಟಿಕೆಟ್ ಕೊಟ್ರು ತಾವು ಬಿಜೆಪಿಗೆ ಓಟ್ ಹಾಕತ್ ಸರ್.
ಫಸ್ಟಿಂದಾನು ಬಿಜೆಪಿಗೆ ಓಟ್ ಹಾಕ್ಕೊಂಬಂದಿ ಸರ್, ಬಿಜೆಪಿಗೆ ಓಟ್. ಎಸ್ ಸರ್, ಥ್ಯಾಂಕ್ ಯು. ತಮ್ಮ ಹೆಸರು? ಪ್ರದೀಪ್ ಅಂತ. ಪ್ರದೀಪ್ ಅವರು, ಹೇಗೆ ನಡೀತಾ ಇದೆ ಈ ಬಾರಿ? ಈ ಸಲ ಎಲ್ಲ ಕಾಂಪಿಟೇಷನ್ ತುಂಬಾ ಇದಿದೆ ಸರ್. ಯಾರಿಗೆ ಕೊಡ್ತಾರ ಅನ್ನೋದಲ್ಲ, ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅದು ಅವ್ರಿಗೆ ಬಿಡಿ ಸರ್. ಅದು ಈಗ ಇಲ್ಲಿ ಅಲ್ಪಸಂಖ್ಯಾತರಿಗೆ ಆ ಕಡೆ ಬೇಕು ಅಂತ ಹೇಳ್ತಿದ್ದಾರೆ. ಆದ್ರೆ ಅದು ಕಾಂಪಿಟೇಷನ್ ಆಗಿ ಇದು ಮೂರನೇ ಲಾಭ ಅಂದ್ರೆ ಇದು ಬಿಜೆಪಿಗೆ ಲಾಭ ಆಗದ ನಾವು ಪಕ್ಕಾ ಜನಕ್ಕೆ ಗೊತ್ತೈತಿದ್ದು. ಇದು ಕಾಂಪಿಟೇಷನ್ ನಡೀತಿರೋದ್ರಿಂದ ಯಾರಿಗೆ ಕೊಡ್ತಾರ ಯಾರಿಗೆ ಬಿಡ್ತಾರ ಅನ್ನೋದು ಗೊತ್ತಿಲ್ಲ ಸರ್. ಒಟ್ಟು ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗ್ಬೇಕು. ಇಲ್ಲಿ ಏನ್ ಮಾಡ್ತಾರ ವ್ಯಕ್ತಿ ಗೆಲ್ಲೋದ್ ಮುಖ್ಯ ಅಲ್ಲ, ನಮಗೆ ಕೆಲಸ ಮಾಡೋದ್ ಮುಖ್ಯ. ಯಾರಾದ್ರೂ ಬರ್ಲಿ ಕೆಲಸ ಮಾಡ್ಲಿ ಅಂತ ಕೆಲಸ ಮಾಡ್ಲಿ. ಎಲ್ಲ ನಮ್ಮ ಏರಿಯಾದ ಪೂರ್ತಿ ಏನು ಅಭಿವೃದ್ಧಿ ಪದದ ಕಡೆ ಹೋದ್ರೆ ಇನ್ನೂ ಒಳ್ಳೇದು. ನಿಮಗೆ ಇಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಸಿಗುವಂತ ನಾಯಕರು ಯಾರಿದ್ದಾರೆ ಸರ್ ನಿಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ? ಹೌದಪ್ಪ, ಇವರು ನಮ್ಮ ಏರಿಯಾಗೆ ಬರ್ತಾರೆ, ನಾವು ಸ್ಪಂದನೆ ಮಾಡ್ತಾರೆ ಅನ್ನೋ ನಾಯಕರು ಯಾರಿದ್ದಾರೆ ಸರ್? ನಮ್ಮ ಅನಿಸಿಕೆ ಪ್ರಕಾರ ಇಲ್ಲಿ ಅಜಯ್ ಕುಮಾರ್ ಅಣ್ಣವರು ನಮಗೆ ಸ್ಪಂದನೆ ಮಾಡಿದ್ದಾರೆ. ಆಮೇಲೆ ಯಶವಂತರಾವ್ ಅವರು ಸ್ಪಂದನೆ ಮಾಡಿದ್ರು. ಆದ್ರೆ ಯಾರಿಗೆ ಕೊಡ್ತಾರ ಅನ್ನೋದು ಗೊತ್ತಿಲ್ಲ. ನಮ್ಮ ಅನಿಸಿಕೆ ಪ್ರಕಾರ ಅಜಯ್ ಕುಮಾರ್ ಅಣ್ಣವ್ರಿಗೆ ಕೊಟ್ರೆ ಒಳ್ಳೆ ಕೆಲಸಗಳು, ಅಭಿವೃದ್ಧಿಗಳು, ಅವ್ರು ಎಲ್ಲರಿಗೂ ಸ್ಪಂದಿಸಕ್ಕೂ ರೆಡಿ ಇದಾರೆ. ಅಂದ್ರೆ ಯಾರ ಜನಸಾಮಾನ್ಯರು ಏನೋ ಒಂದು ಕಷ್ಟ ಅಂತ ಹೋದಾಗ ಸ್ಪಂದಿಸ್ತಾರೆ. ನಮಗೆ ಅವ್ರಿಗೆ ಕೊಟ್ರೆ ಇನ್ನು ಸರ್, ಅಂದ್ರೆ ಜನನಾಯಕರಾಗ್ಲಿಕ್ಕೆ ಅವ್ರು ಅರ್ಹರಿದ್ದಾರೆ. ಹೌದು, ನಮ್ಮ ಅನಿಸಿಕೆ ಪ್ರಕಾರ ಅವರೇ. ನೀವ್ ಅನ್ಕೊಂಡಾಗೆ ಈಗ ಅವ್ರಿಗೆ ಟಿಕೆಟ್ ಕೊಟ್ರು ಅಂದ್ರೆ ಜಯವೇರಿ ಕೂಡ ಬಾರಿಸಿದ್ರು ಅಂದ್ರೆ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನೇನ್ ಕೆಲಸ ಮಾಡ್ಬೇಕಂತೀರಿ ಸರ್ ಅವರು? ಸರ್, ಅವರು ಮನೆ ಮಂಜೂರಾತಿ, ಮನೆಗಳು ಇಲ್ದರಿ ಮನೆ ಕೊಡೋದು, ಈ ತರ ಎಲ್ಲ ಮಾಡಿದ್ರೆ ಒಳ್ಳೊಳ್ಳೆ ಕೆಲಸಗಳು. ಈಗ ಪಾರ್ಕು, ಆಮೇಲೆ ಈ ಗ್ರಂಥಾಲಯಗಳು, ಆಮೇಲೆ ನಮಗೆ ಇಲ್ಲೇನಪ್ಪ ಈ ಫುಟ್ಪಾತ್ನಾಗ ಹೋಗ್ತಾ ಇದ್ರೆ ಸೈಡಿಗೆ ಫುಟ್ಪಾತ್ ಇಲ್ಲ ಅಡ್ಡಾಡಕ್ಕೆ, ಆ ತರ ಒಂದು ವ್ಯವಸ್ಥೆ ಮಾಡ್ಕೊಡಕ್ಕೆ ಅನುಕೂಲ ಮಾಡ್ಕೊಡ್ಬೇಕು. ಇಲ್ಲಿ ಬಹಳ ಆಕ್ಸಿಡೆಂಟ್ಗಳು ಆಗ್ತಿದಾವೆ. ಆ ತರ ಒಂದು ಕೆಲಸಗಳು ಈ ಕಡೆ ಅಭಿವೃದ್ಧಿ ಕಾರ್ಯ ನಡೆದ್ರೆ ಸಾಕು ಸರ್, ನಾವು ಅದನ್ನ ಅಪೇಕ್ಷೆ ಪಡ್ತೀವಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಮನೂರು ಶಿವಶಂಕರಪ್ಪನವರು ಅಗಲಿಕೆ ನಂತರ ಉಪಚುನಾವಣೆ ಇರ್ತಕ್ಕಂಥದ್ದು. ಉಪಚುನಾವಣೆ ಕಾವು ಸಾಕಷ್ಟು ಜೋರಾಗಿದೆ. ಈಗಾಗಲೇ ನಾವು ಇಲ್ಲಿ ಒಂದು ಏರಿಯಾಗೆ ಬಂದಿದ್ದೇವೆ. ಇಲ್ಲಿರ್ತಕ್ಕಂಥ ಅಜ್ಜಿಯವ್ರನ್ನ ತಾವು ಮಾತಾಡಿಸ್ತೇನೆ. ಅಜ್ಜಿಯವ್ರನ್ನ ನೋಡಬೇಕಾಗತ್ತೆ. ಸುಮಾರು ಎಷ್ಟು ವರ್ಷ ಅಮ್ಮ ತಮಗೆ? 90 ವರ್ಷ. 90 ವರ್ಷದಲ್ಲಿ ಸುಮಾರು ಓಟ್ಗಳನ್ನ ಹಾಕಿಬಿಟ್ಟಿರ್ತಿರ್ತಾವೆ. ಅಂದರೆ ಈ ಬಾರಿ ಶಾಮನೂರು ಶಿವಶಂಕರಪ್ಪನವರು ನಿಧನ ಹೊಂದಿದ್ರು. ಆ ಬಾರಿ ಈಗ ಚುನಾವಣೆ ಬಂದಿದೆ ಮತ್ತೆ. ಈ ಬಾರಿ ಯಾರು ಗೆದ್ದರೆ ಒಳ್ಳೇದಂತ? ನಾವು ಯಾವ ಪಾರ್ಟಿಯಾಗಿದ್ವಿ ಕಮ್ಯುನಿಸ್ಟ್ ಪಾರ್ಟಿಯಾಗ ಅದನ್ನ ಗೆದ್ರೆ ನಮಗೆ ಒಳ್ಳೇದು. ಓಕೆ, ಅಂದರೆ ಇವಾಗ ಹೇಗೆ ಅಂತಂದರೆ ಕಾಂಗ್ರೆಸ್ಸು ಈಗ ಶಾಮನೂರು ಶಿವಶಂಕರಪ್ಪನವ್ರು ಇದ್ದರು, ಇವಾಗ ಅವ್ರ ಮೊಮ್ಮಗನಿಗೆ ಟಿಕೆಟ್ ಕೇಳ್ತವ್ರೆ, ಇನ್ನೊಂದು ಕಡೆ ಮುಸ್ಲಿಮ್ಸ್ರಿಗೆ ಕೇಳ್ತಾರೆ. ಯಾರು ಕೊಟ್ಟರೆ ಒಳ್ಳೇದು? ಈಗ ಅದರಿಲ್ಲ ಅಂದಮೇಲೆ ಮೊಮ್ಮಗ ಕೊಡೋದು ಒಳ್ಳೇದು. ಮೊಮ್ಮನಿಗೆ ಟಿಕೆಟ್ ಕೊಡಬೇಕು. ಓಕೆ, ಇವಾಗ ನಿಮಗೆ ಗ್ಯಾರಂಟಿ ಯೋಜನೆ 2000 ರೂಪಾಯಿ ದುಡ್ಡು ಬರ್ತಾ ಇದೆಯಾ? ಯಾಕಂದ್ರೆ ನಿಮ್ಗೇನು 2000 ಎಲ್ಲಿ ಬರ್ತದೆ ಸಹ, ಇಲ್ಲಿ ಬಂದಿಲ್ಲ. 1200 ಬರ್ತದೆ. 1200 ರೂಪಾಯಿ ನಿಮ್ಮದು ವೇತನ ಆಯ್ತದು. ಇವಾಗ ಏನು ಗ್ಯಾರಂಟಿ ಯೋಜನೆಯಿಂದ ಮನೆ ಗೃಹಲಕ್ಷ್ಮಿ ಅಂಥೇಳಿ ನಿಮಗೆ ದುಡ್ಡು ಬರುತ್ತಲ್ಲ, ಅದು ಬರ್ತಾ ಇಲ್ವಾ? ಇಲ್ಲ ಸಹ ಬಂದಿಲ್ಲ. ಓಕೆ ಓಕೆ, ಅಂದರೆ ಹೇಗೆ ಅಂತಂದರೆ ಬಸ್ಸಿನ ವ್ಯವಸ್ಥೆ ಮಾಡಿದರು ಕಾಂಗ್ರೆಸ್ನವರು. ಇದೆಲ್ಲ ಕಾಂಗ್ರೆಸ್ಸಿನ ಒಳ್ಳೇದಾ ಹೇಗೆ? ನಾವು ಬಸ್ಸಿಗೆ ಪುಕ್ಸೆಟ ಎಂದು ಹೋಗೇ ಇಲ್ಲ. ಯಾವ ಊರಿಗೆ ಹೋಗಿಲ್ಲ. ಈ ಮೊಣಕಾಲು ನೋವು ಇರೋದಕ್ಕೆ ಮಗ ಮತ್ತು ಬಿದ್ದು ತಂದು ಎಲ್ಲಿಗೆ ಕಳಿಸಿಲ್ಲ ಮಗ ಮೊಮ್ಮ. ಈಗ ನಿಮ್ಮ ಏರಿಯಾದಲ್ಲಿ ಎಲ್ಲ ಹೇಗೆ ರೋಡ್ಗಳಾಗಲಿ, ಕಾಲೇಜು ಮತ್ತು ನಿಮ್ಮ ಆಸ್ಪತ್ರೆ ಎಲ್ಲ ಇದೆ ನಿಮ್ಮ ಏರಿಯಾದಲ್ಲಿ? ಎಲ್ಲ ಆಸ್ಪತ್ರೆ ಇಲ್ಲ ಸಹ, ಆಸ್ಪತ್ರೆ ಇಲ್ಲ. ಕಾಲೇಜ್ ಇದು ಒಂದೇ ಕಾಲೇಜು, ಅದು ಒಂದು ಗೌರ್ಮೆಂಟ್ ಸ್ಕೂಲ್ ಒಂದೇ ಇರೋದು. ಅಂದರೆ ಆಸ್ಪತ್ರೆ ಈ ಭಾಗದಲ್ಲಿ ಆಗಿಲ್ಲ? ಇಲ್ಲ ಸಹ. ಅಂದರೆ ಮಾಡ್ಬೋದಿತ್ತು ಆಸ್ಪತ್ರೆ ಇಲ್ಲಿ? ಮಾಡ್ಬೇಕು ಸಹ. ಮತ್ತು ಏನಾರು ಅರ್ಜೆಂಟ್ ಇದ್ದಾಗ ಎಲ್ಲಿ ಅಲ್ಲಿ ಪಿಸಿಟ್ಯಾಕೆ ಹೋಗಕತ್ತಿ, ಗಡನ ಹೋಗಕ್ಕಾರ ಬೇಕಾ, ಆಸ್ಪತ್ರೆ ಬೇಕು ಈ ಏರಿಯಾಕ್ಕೆ. ಏನು ಹೇಳ್ತೀರಿ ಈಗ ರಾಜಕಾರಣಿಗಳಿಗೆ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡ್ಬೇಕಂತ ಹೇಳ್ತೀರಿ, ಏನು ಹೇಳ್ತೀರಿ? ಮಾಡ್ಬೇಕು ಸಹ, ಮಾಡ್ಬೇಕು. ಈ ಬಾರಿ ಯಾರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಜಯಬೇರಿ ಬಾರಿಸ್ತಾರಂತೀರಿ? ಬಗ್ಗೆ ಹೆಚ್ಚಿಂದು ನಮಗೆ ಗೊತ್ತಿಲ್ಲ. ಇಲ್ಲಿ ಯಾರು ನಾಯಕರು ಯಾರು ಒಳ್ಳೆಯದ ಮಾಡ್ತಾರೆ ಅವ್ರಿಗೆ ಹೆಚ್ಚಿನ ಮಹತ್ವ ಸಿಗಬೇಕು ಅಂತ ನಮಗೆ ಅಭಿಪ್ರಾಯ. ಇಷ್ಟು ವರ್ಷದಲ್ಲಿ ಎಲ್ಲ ಕೆಲಸ ಮಾಡಿದ್ದಾರೆ ಮೇಡಮ್ ಈ ಭಾಗದಲ್ಲಿ? ಮಾಡಿದ್ದಾರೆ, ಇನ್ನೂ ಹೆಚ್ಚಿನದಾಗಿ ಮಾಡಬೇಕು ಅಂತ ನಮಗೆ.
ಅಂದ್ರೆ ಶಾಮನೂರು ಶಿವಶಂಕರಪ್ಪದ ಕುಟುಂಬ ಈಗ ಮಲ್ಲಿಕಾರ್ಜುನ ಮಗ ಅವ್ರಿಗೆ ಮತ್ತೆ ಟಿಕೆಟ್ ಕೇಳ್ತಾ ಇದಾರೆ, ಕೊಟ್ರೆ ಅನುಕೂಲ ಆಗುತ್ತಾ ಹೇಗೆ? ಇಷ್ಟು ದಿನ ಮಾಡಿದ್ದಾರೆ, ಇನ್ನು ಮುಂದೆನೂ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ಭರವಸೆ ಇದೆ. ಕೊಟ್ಟರೆ ಚೆನ್ನಾಗಿ ಅನಿಸುತ್ತೆ. ಮತ್ತೆ ಇನ್ನೊಬ್ರಿಗೂ ಸಿಗಬೇಕು ಅಂದರೆ ಅವಕಾಶನೂ ಸಿಗಬೇಕು. ಅವ್ರು ಯಾವ ಥರ ಮಾಡ್ತಾರೆ ಅದನ್ನ ಬಗ್ಗೆನೂ ತಿಳ್ಕೊಬೇಕು. ಇನ್ನೊಂದು ಅವಕಾಶ ಅವ್ರಿಗೂ ಕೊಟ್ಟರೆ ಅವ್ರು ಇನ್ನು ಮುಂದೆ ಇನ್ನು ಹೆಂಗೆ ನಡೆಸ್ಕೊತಾರೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಆಮೇಲೆ ಇನ್ನೊಂದು, ಇವಾಗ 2,000 ರೂಪಾಯಿ ಬರ್ತಾ ಇದೆಯಲ್ಲ, ಎಲ್ಲ ಕರೆಕ್ಟ್ ಬರ್ತಾ ಇದೆಯಾ? ಬರ್ತಾ ಇದ್ರೆ 5 ತಿಂಗಳಿಗೆ 4 ತಿಂಗಳಿಗೆ 3 ತಿಂಗಳಿಗೆ ಹಂಗೆ ಬರುತ್ತೆ. ತಿಂಗಳೇ ಬರಲ್ಲ. ಅಂದ್ರೆ ಬಸ್ಸಿಂದ ವ್ಯವಸ್ಥೆ ಕರೆಕ್ಟ್ ಆಗಿ ಅನಿಸ್ತಾ ಇದೆಯಾ ನಿಮಗೆ? ಗ್ಯಾರಂಟಿ ಯೋಜನೆ ಎಲ್ಲ ಬಸ್ಸಿನ ವ್ಯವಸ್ಥೆ ಇದೆ. ಯಾರಿಗೆ ಅನುಕೂಲ ಆಗುತ್ತೋ ಅವ್ರು ಹೋಗ್ತಾರೆ. ಎಲ್ರಿಗೂ ಅನುಕೂಲ ಆಗಲ್ಲ, ಕೆಲವರು ಅನುಕೂಲ ತಗೊಳ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಏನು. ನಿಮ್ಮ ಭಾಗದಲ್ಲಿ ಸರಿಯಾದಂತ ಸ್ಕೂಲ್ ವ್ಯವಸ್ಥೆ, ಕಾಲೇಜ್ ವ್ಯವಸ್ಥೆ, ಆಸ್ಪತ್ರೆ ವ್ಯವಸ್ಥೆ ಇದೆಯಾ? ಆಸ್ಪತ್ರೆ ವ್ಯವಸ್ಥೆ ಇದೆ, ಆದರೆ ಸರಿಯಾಗಿ ಸಿಗ್ತಾ ಇಲ್ಲ. ಬಡವ್ರಿಗೆ ದೂರ ಹೋಗ್ಬೇಕು. ಸರ್, ಯಾರಿಗೆ ಟಿಕೆಟ್ ಕೊಟ್ರೆ ಫೈಟ್ ಆಗುತ್ತೆ ಸರ್? ನೇರ ಹಣಾಹಣಿ ಯಾರ್ಯಾರು ಟಿಕೆಟ್ ಕೊಟ್ರೆ ಅನುಕೂಲ? BJP-ಯಿಂದ ಯಾರು ನಿಂತ್ಕೊಂತಾರೋ ಗೊತ್ತಿಲ್ಲ. ಕಾಂಗ್ರೆಸ್ನಿಂದ ಈ ಸರಿ ಬದಲಾವಣೆ ಬರಬೇಕು. ಬದಲಾವಣೆ ಬಂದರೆ ಚೆನ್ನಾಗತ್ತೆ. ಬದಲಾವಣೆ ಅಂದ್ರೆ ಯಾರಿಗೆ ಟಿಕೆಟ್ ಕೊಡ್ಬೇಕಂತೀರಿ? ಬೇರೆ ಯಾರಾದರೂ ಯುವಕರು ಇರ್ತಾರಲ್ಲ, ಮತ್ತು ಕಾರ್ಯಕರ್ತರು ಇರ್ತಾರೆ, ಮಾಡಿದರೆ ಇರ್ತಾರೆ, ಅವ್ರಿಗೆ ಕೊಡಬೇಕು. ಅಂದ್ರೆ ಶಾಮನೂರು ಶಿವಶಂಕರಪ್ಪ ಮೊಮ್ಮಗ ಸಮರ್ಥ ಅಂತಿದ್ದಾರಲ್ಲ, ಮಲ್ಲಿಕಾರ್ಜುನ ಅವ್ರ ಮಗ, ಅವ್ರಿಗೆ ಟಿಕೆಟ್ ಬೇಕಂತೇಳಿ ಮಲ್ಲಿಕಾರ್ಜುನ ಪಟ್ಟು ಬಿದ್ದಿರುವಂಥದ್ದು. ಇನ್ನೊಂದು ಕಡೆ ಅಲ್ಪಸಂಖ್ಯಾತರು ನಮಗೆ ಟಿಕೆಟ್ ಕೊಡ್ಬೇಕಂತ ಅವ್ರು ಪಟ್ಟು ಬಿದ್ದಿರುವಂಥದ್ದು. ಅಂದರೆ ಈ ಎರಡು ಜಗಳದ ಮಧ್ಯೆ ಮೂರನೇದವ್ರಿಗೆ BJP-ಅವ್ರಿಗೆ ಲಾಭ ಆಗಲ್ವಾ ಇದು? ಅಲ್ಲ, ಆಗಸ ಹಂಗಂತಂದರೆ ಬೇರೆಯವರೆಲ್ಲ ದುಡ್ದಿದ್ದಾರಲ್ಲ, ಭಾಳ ಅವ್ರು ಸಿಕ್ಕಿಲಿ ಕೆಲಸ ಮಾಡಿದ್ದಾರೆ ಕಾರ್ಯಕರ್ತರು. ಅವ್ರಿಗೂ ಕೊಟ್ಟರೆ ಅವ್ರಿಗೂ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಯುವಕರಿಗೆ ಯಾರಿಗಾನ ಅವ್ರಿಗೂ ಕೊಡಲಿ ಬಿಡ್ರಿ. ಅಂದರೆ ನಿಮ್ಮ ಏರಿಯಾದಲ್ಲಿ ಅಭಿವೃದ್ಧಿ ಹೊಂದಿದೆಯಾ ಸರ್? ಕೆಲಸಗಳಾಗಿದ್ದಾವೆ. ಸ್ಮಾರ್ಟ್ ಸಿಟಿಯಿಂದ ಎಲ್ಲ ಕೆಲಸಗಳಾಗಿದ್ದಾವೆ. ಅಂದರೆ ಇಲ್ಲಿನ್ನ ಮಕ್ಕಳಿಗೆ ಆಡೋಕ್ಕೆ ಮೈದಾನಗಳಿಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲುಗಳಿಲ್ಲ, ಸ್ಕೂಲ್ ಐತೆ ಇಲ್ಲಿ, ಮತ್ತು ಇನ್ನೂ ಸೌಕರ್ಯಗಳು ಬೇಕು ಸಹ ಇಲ್ಲಿನ. ಆಟ ಆಡೋಕ್ಕೆ ಮಕ್ಕಳಿಗೆ ಮೈದಾನ ಬೇಕು. ಇನ್ನು ಇಲ್ಲೆಲ್ಲ ಸ್ತಂಭಗಳು ಇನ್ನೂ ಹಂಗೆ ಇದ್ದಾವೆ, ಇನ್ನು ಅದೆಲ್ಲ ಕ್ಲೀನಾಗಿರಬೇಕು, ಇನ್ನು ಚೆನ್ನಾಗಿ ಮಾಡಬೇಕು. ಈ ಭಾಗದಲ್ಲಿ ಸರಿಯಾದಂಥ ಆಸ್ಪತ್ರೆ ಇಲ್ಲ, ಸರಿಯಾದಂಥ ಒಂದು ಆಟದ ಮೈದಾನ, ಆಮೇಲೆ ಪಾರ್ಕ್ಗಳಿಲ್ಲ, ಸುಮಾರು ಈ ರೀತಿ ಸಮಸ್ಯೆಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ನೀವೇನು ಹೇಳ್ತೀರಿ? ಅದೇ ಇಲ್ಲೇನಿಲ್ಲ, ಇಲ್ಲಿ ಪಾರ್ಕ್ಗಳಿಲ್ಲ, ಆಟದ ಮೈದಾನಗಳಿಲ್ಲ, ಮಕ್ಕಳಿಗೆ ಯಾವ ಥರನೂ ಫೆಸಿಲಿಟಿ ಇಲ್ಲ. ಎಲ್ಲ ರೋಡ್ನಾಗೆ ಆಡ್ತಾರೆ ಪಾಪ. ಅವ್ರಿಗೊಂದು ಒಳ್ಳೆಯದು ಆಟದ ಮೈದಾನ ಬೇಕು, ಗೌರ್ಮೆಂಟು ಇದು ಹಾಸ್ಪಿಟ್ಲ್ ಬೇಕು. ಇನ್ನು ಸ್ವಲ್ಪ ಆ ಕಡೆ ಎಲ್ಲ ಸ್ವಲ್ಪ ಇನ್ನೂ ಗಲೀಜು ರೋಡ್ಗಳು ಏನೂ ಆಗಿಲ್ಲ, ಚೆನ್ನಾಗಿ ಮಾಡಬೇಕಿನ್ನು. ಅಂದರೆ ಉತ್ತರ ಭಾಗಕ್ಕೆ ಹೋಲಿಕೆ ಮಾಡಿದರೆ ದಕ್ಷಿಣ ಭಾಗದಲ್ಲಿ ಅಭಿವೃದ್ಧಿನೇ ಹೊಂದಿಲ್ಲ ಅಂತ ಹೇಳ್ತಾರೆ ಜನ. ಇಲ್ಲ, ಇಲ್ಲಿ ಕೆಲವೊಂದು ಏರಿಯಾ ಹೊಂದಿಲ್ರಿ, ಇಲ್ಲೆಲ್ಲ ಆಗಿದಾವೆ ಕೆಲಸಗಳು. ಒಳಗಡೆ ಎಲ್ಲ ಇನ್ನೂ ಕೆಲಸಗಳು ಆಗಿಲ್ಲ, ಇನ್ನು ಹಂಗೆ ಇದಾವಲ್ಲ ಇನ್ನು. ಸರ್, ಅಂದರೆ ಕೊನೆಯದಾಗಿ ಯಾರಾದರೂ ಟಿಕೆಟ್ ತೊಗೊಂಡು ಯಾರಾದರೂ ವಿನ್ ಆದರೆ ಈ ಭಾಗದಲ್ಲಿ ಏನೇನು ಅಭಿವೃದ್ಧಿ ಮಾಡಬೇಕಂತ ಆಗ್ಬೇಕ್ರಿ. ಇನ್ನು ಅದೇ ಎಲ್ಲ ಚೆನ್ನಾಗಿ ಆಗ್ಬೇಕು. ಇನ್ನು ಗೌರ್ಮೆಂಟ್ ಸ್ಕೂಲು, ಆಟದ ಮೈದಾನಗಳು, ಇನ್ನು ಎಜುಕೇಷನ್ಗಳು ಇನ್ನು ಅರ್ಧ ಎಲ್ಲ ಇದಾವೆ. ಇನ್ನು ಇಲ್ಲಿ ಒಂದೇ ಒಂದು ಸ್ಕೂಲ್ ಐತೆ, ಇನ್ನು ಮಕ್ಕಳೆಲ್ಲ ಕಾಲೇಜು ಎಲ್ಲ ಹೊರಗಡೆಗೆ ಹೋಗ್ತಾರೆ. ಇಲ್ಲೆಲ್ಲ ನಾವು ಹತ್ರ ಒಂದು ಕಾಲೇಜ್ ಆಗ್ಬೇಕು ಮಕ್ಕಳಿಗೆ. ಇನ್ನು ಮಕ್ಕಳಿಗೆಲ್ಲ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿದೆ. ಅಂದರೆ ಜನನಾಯಕರು ಅಂತಂದರೆ ಜನರ ಕೈಗೆ ಸಿಗಬೇಕು. ನಿಮ್ಮ ಶಾಸಕರು ಮುಂಚೆ ಸಿಗ್ತಾ ಇರಲಿಲ್ಲ, ಈಗ ಮುಂದೆ ಬರುವಂಥ ಏನೋ ಶಾಸಕರು ನಿಮ್ಮ ಕೈಗೆ ಸಿಗುವಂಥವ್ರು ಬೇಕಾ ಅಥವಾ ಹೇಗೆ ಸರ್? ಮತ್ತು ಅದೇ ರೀತಿ ಮನೆಯಲ್ಲಿ ನೀವೇ ಅವ್ರ ಹತ್ರ ಹೋಗುವಂಥವ್ರು ಸಿಗಬೇಕಾ, ನಿಮ್ಮ ಹತ್ರ ಬರುವಂಥವ್ರು ಸಿಗಬೇಕಾ ನಿಮಗೆ ಶಾಸಕರು? ನಮ್ಮ ಹತ್ರ ಬರ್ಬೇಕು, ನಾವು ಅವ್ರ ಹತ್ರ ಸಿಗ್ಬೇಕಲ್ಲ. ಇಷ್ಟು ವರ್ಷ ಅಂತ ಸಿಕ್ಕಿಲ್ಲ ಅವರು, ಅದಕ್ಕೆ ನಾವು ಒಂದು ಬದಲಾವಣೆ ತರಬೇಕು ಇಲ್ಲಿ. ಅವ್ರು ಬಿಟ್ಟು ಬೇರೆ ಯಾರಿಗಾನ ಕೊಡಲಿ, ಇನ್ನೂ ಭಾಳ ಜನ ಇದಾರಲಿಲ್ಲ, ಅವ್ರಿಗೆ ಕೊಟ್ಟರೆ ನಮಗೆ ಇಲ್ಲಿ ಸ್ಥಳೀಯವಾಗಿ ಸಿಗ್ತಾರೆ. ನಮ್ಮರು ಯಾರನ್ನ ಏನೊಂದು ಕೆಲಸ ಮಾಡ್ಕೊಂಬಂದ್ರೆ ಹೋಗಿ ಮಾಡ್ಕೊಂಬರ್ತಾರೆ. ಈಗ ನಾವು ಅಲ್ಲಿ ತನಕ ಹೋಗಿ ಅವ್ರು ಸಿಗಲ್ಲ, ನಾವು ಏನು ಕೇಳೋಕ್ಕಾಗಲ್ಲ. ಈ ಸಲ ಮೋಸ್ಟ್ಲಿ ಮುಂದುವರೆಯೋ ಥರ ಕಾಣೋದಿಲ್ಲ. ಮುಸ್ಲಿಮ್ಸಿಗೆ ಟಿಕೆಟ್ ಕೊಟ್ರಿ ಅಂತ ಅವ್ರು 80% ನಾವಿದ್ದೇವೆ ಅಂತ ಹೇಳ್ತಿದ್ದಾರೆ. ಈಗ ಏನಾಗುತ್ತೆ ನೋಡ್ಬೇಕು. ಅವ್ರ ಪಕ್ಷದ್ದು ಅವ್ರು ಬಿಟ್ಟಿದ್ದು ನಾವೇನು ಹೇಳೋಕ್ಕಾಗಲ್ಲ ಅದು. ಅಂದರೆ ಈ ಬಾರಿಗೆ BJP ದಕ್ಷಿಣದಲ್ಲಿ BJP ಬರಬೇಕು ಅಂತ ನಮ್ಮ ಆಸೆ. 100% BJPನೇ ಬರೋದು ಈ ಸಲ. ಅಂದ್ರೆ ಕಾಂಗ್ರೆಸ್ ಭದ್ರಕೋಟೆ ಈ ಬಾರಿ ಛಿದ್ರ ಆಗುತ್ತೆ ಅಂತ? ಈ ಸಲ ಛಿದ್ರ ಮಾಡೇ ಬರ್ತಿರ್ತೀವಿ ನಾವು ದಕ್ಷಿಣದಲ್ಲಿ. ಅಭಿವೃದ್ಧಿ ಏನೇನು ಆಗ್ಬೇಕು ಸರ್ ನಿಮ್ಮ ಭಾಗದಲ್ಲಿ? ಸದ್ಯ ಎಲ್ಲ ಆಗಿದೆ. ಈಗ ಏನು ಚರಂಡಿ ಒಂದು ಕ್ಲೀನ್ ಮಾಡ್ಕೊಂಡು ಹೋದ್ರೆ ಸಾಕೀಗ. ನೀರಿನ ಸ್ವಲ್ಪ ವ್ಯವಸ್ಥೆನೂ ಅದು ಕ್ಲಿಯರ್ ಆಗಿದೆ. ಈಗ ನೀರಿಂದು ನಿರಂತರ ಜ್ಯೋತಿಯಿಂದ ಅದೊಂದು ಬಂದಿದೆ. ಮೋದಿಯವ್ರ ಕೊಡುಗೆ ಭಾಳ ಇದೆ ಸರ್ ಇಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ. ಇನ್ನೂ ಆ ಕಡೆ ಸೈಡೆಲ್ಲ ಇದೆ, ಇನ್ನೂ ಸ್ವಲ್ಪ ಮಾಡೋದಿದೆ ಸರ್. ಆಮೇಲೆ ಸರ್, BJP-ಯಿಂದ ಯಾರಿಗೆ ಟಿಕೆಟ್ ಕೊಟ್ಟರೆ ಈ ಬಾರಿ ಜಯವೇರಿ ಬಾರಿಸುತ್ತೆ ಈ ಕ್ಷೇತ್ರ?
ಸರ್ ನಮ್ಮಲ್ಲಿ 3 ಜನ ಅಭ್ಯರ್ಥಿಗಳಿದ್ದಾರೆ. ಹೇಳ್ಬೇಕಂತಂದ್ರೆ ಯಶವಂತರಾಜ್ ಅವರು 3 ಸಲ ನಿಂತು ಸೋತಿದ್ದಾರೆ. ಮತ್ತೊಂದು ರಾಜನಹಳ್ಳಿ ಶಿವಕುಮಾರ್ ಅವರು ಅಭ್ಯರ್ಥಿಗಳಾಗಿದ್ದಾರೆ. ಮತ್ತೊಂದು ದಾಸನ್ ಕರಿಯಪ್ಪ ಅಂತ ಶ್ರೀನಿವಾಸ್ ದಾಸನ್ ಕಪ್ಪ ಅವರು ಇದ್ದಾರೆ. ಆಮೇಲೆ ಅಜಯ್ ಕುಮಾರ್ ಹೋಸಲಿ ನಿಂತು ಸೋತಿದ್ದಾರೆ. ಇವು 4 ಜನ ಪೈಪೋಟಿ ಇದೆ. ಪಕ್ಷದ ಅಧ್ಯಕ್ಷರು ನಿನ್ನೆ ಬಂದು ತೀರ್ಮಾನ ಹೇಳೋಗಿದ್ದಾರೆ. GM ಸಿದ್ದೇಶ್ವರ ಮನೆಯಲ್ಲಿ ಮೀಟಿಂಗ್ ಇತ್ತು, ಅಲ್ಲಿ ಬಂದು ನಿನ್ನೆಲ್ಲ ತೀರ್ಮಾನ ಮಾಡಿ ಹೋಗಿದ್ದಾರೆ. ಇನ್ನು 4-5 ದಿವಸದೊಳಗೆ ಎಲ್ಲ ಸುಖಾಂತ ಆಗುತ್ತೆ. ಎಲ್ಲರೂ ಈ ಸಲ ಕಮಲಕ್ಕೆ ಚಿಹ್ನೆಗೆ ವೋಟ್ ಮಾಡಿ ಮತ್ತೆ ಕೇಳಿಸ್ಕೊಳ್ತಾರೆ. ಬದಲಾವಣೆ ಬಯಸ್ತೇನೆ ಈ ಸಲ. ವಾಗೀಶ್ KB, ದಾವಣಗೆರೆ, SPS ನಗರ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಮನೂರು ಶಿವಶಂಕರಪ್ಪನವರು ನಿಧನ ಹೊಂದಿದ ನಂತರ ಏನು ಉಪಚುನಾವಣೆ ಎದುರಾಗಿರುವಂಥದ್ದು. ನಮ್ಮ ಜೊತೆಗೆ ಅಲ್ಪಸಂಖ್ಯಾತ ಮುಖಂಡರಿದ್ದಾರೆ ಸಾಕಷ್ಟು ಜನ. ಇಲ್ಲಿ ಮಾತಾಡಿಸ್ತೇನೆ. ಈ ಬಾರಿ ಚುನಾವಣೆ ಕಾವು ಹೇಗಿದೆ ಅಂತೇಳಿ ಕೇಳೋಣ. ಸರ್ ನಮಸ್ತೆ ಸರ್. ಸರ್ ತಮ್ಮ ಹೆಸರು ಸರ್? UM ಮನ್ಸೂರ್ ಅಲಿ ಅಂತ, ಕಾಂಗ್ರೆಸ್ ಪಕ್ಷದ ಮುಖಂಡರು. ಸರ್ ತಮ್ಮ ಪಕ್ಷದಲ್ಲಿ ಈಗಾಗಲೇ ತಾವು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಂತೇಳಿ ಕೆಲವೊಂದು ಅಂದರೆ ಜಮೀರ್ ಅಹಮದ್ ಅವರು ಸಾಕಷ್ಟು ಒಂದು ಪಟ್ಟು ಬಿದ್ದಿರುವಂಥದ್ದು. ಇನ್ನೊಂದು ಕಡೆ SS ಮಲ್ಲಿಕಾರ್ಜುನ್ ಅವ್ರ ಮಗ ಸಮರ್ಥ ಅವರಿಗೆ ಟಿಕೆಟ್ ಕೊಡಬೇಕಂತೇಳಿ ಅವರು ಕೂಡ ಪಟ್ಟು ಬಿದ್ದಿರುವಂಥದ್ದು. ಈ ಬಾರಿಗೆ ಯಾರಿಗೆ ಟಿಕೆಟ್ ಕೊಟ್ಟರೆ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಜಯವೇರಿ ಬಾರಿಸುತ್ತೆ ಸರ್? ಸರ್ ನಮ್ಮ ಸಮಾಜದಿಂದ ಈ ಒಂದು ಸಲ ಅಲ್ಲ, ಸುಮಾರು 1994ರಿಂದನೂ ನಮ್ಮ ಸಮಾಜಕ್ಕೆ ಟಿಕೆಟ್ ಬೇಕಂತ ಕೇಳ್ಕೊತಾನೆ ಬಂದಿದ್ದಾರೆ. ಆದರೆ ನಮ್ಮ ಹಿರಿಯರು ಹಾಗೂ ನಮ್ಮ ಶಾಮನೂರು ಶಿವಶಂಕರಪ್ಪಾಜಿ ಏನಿದ್ರು ಅವರ ಒಂದು ಟಿಕೆಟ್ ಕೇಳ್ತಾಯಿದ್ರು. ಅವರು ಪ್ರತಿ ಬಾರಿ ಗೆಲ್ತಾನೂ ಇದ್ದರು. ನಮ್ಮ ಸಮಾಜದ ಮುಖಂಡರು ತ್ಯಾಗನೂ ಮಾಡ್ತಾಯಿದ್ರು. ಬೇಡ ಈ ಸಲ ಇವರೇ ಇರಲಿ, ಎಲ್ಲ ಸಮಾಜಕ್ಕೆ ಹೊಂದ್ಕೊಂಡು ಹೋಗ್ತಾರೆ, ಗೆಲ್ತಾರೆ ಅಂತ ಗೆಲ್ಲಿಸ್ತಾನೂ ಇದ್ವಿ. ಆದರೆ ಈಗ ಅವರಿಲ್ಲ. ಈಗ ನಮ್ಮ ಸಮಾಜಕ್ಕೆ ಟಿಕೆಟ್ ಬೇಕಂತ ನಮ್ಮ ಸಮಾಜದ ಮುಖಂಡರೆಲ್ಲ ಕೇಳ್ತಾ ಇದ್ದಾರೆ. ಹಾಗೂ ಅದೇ ಥರ ಎಲ್ಲ ನಮ್ಮ ಕೇವಲ ಮುಸ್ಲಿಂ ಬಾಂಧವರು ಅಲ್ಲದೆ ಅಹಿಂದ ಮತದಾರರು ಕೂಡ ಈ ಸಲ ಅಲ್ಪಸಂಖ್ಯಾತರ ಅಂದರೆ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕಂತ ಬೇಡಿಕೆ ಇಟ್ಟಿದ್ದಾರೆ ಸರ್. ಅಂದರೆ ಸರ್ ಈ ಬಾರಿಗೆ ಯಾಕಂದರೆ ಶಾಮನೂರು ಶಿವಶಂಕರಪ್ಪನವ್ರು ಇದ್ದಾಗಲೇ ಹೇಳಿದರು ಅದು ನೆಕ್ಸ್ಟ್ ಮುಂದಿನ ಪೀಳಿಗೆ ಅಂದರೆ ಅಲ್ಪಸಂಖ್ಯಾತರಿಗೆ ಟಿಕೆಟು ಅಂತೇಳಿ. ಅದನ್ನು ಮಲ್ಲಿಕಾರ್ಜುನ ಅವರು ಯಾಕೆ ಮಾತು ತಪ್ತಾ ಇದ್ದಾರಾ ಅಂತ? ಸರ್ ಅವ್ರಿಗೂ ಗೊತ್ತಿದೆ. ಆದರೂ ಅವರೆಲ್ಲೂ ಕೂಡ ನಮ್ಮ ಮಗನಿಗೆ ಬೇಕಂತನೂ ಇನ್ನೂ ಮಟ್ಟ ಅವರು ಎಲ್ಲೂ ಬಹಿರಂಗವಾಗಿ ಹೇಳಿಲ್ಲ. ಹಬ್ಬ ಆಗಲಿ ನೋಡೋಣ ಅಂತಲೂ ಹೇಳ್ತಾ ಇದ್ದಾರೆ. ನಮ್ಗೆ ಭರವಸೆ ಇದೆ ನಮ್ಮ ನಾಯಕರವರು ನಮಗೆಲ್ಲ ಕರೆದು ಈ ಸಲ ನಮ್ಮ ಮುಸ್ಲಿಂ ಟಿಕೆಟ್ ಕೊಟ್ಟು ಅವರು ಮುಂದೆ ನಿಂತು ಪ್ರಭಾ ಮೇಡ್ ಅವರು ಮುಂದೆ ನಿಂತು ಗೆಲ್ಲಿಸ್ತಾರಂತ ನಮ್ಗೆ ನಂಬಿಕೆನೂ ಇದೆ. ಅಂದರೆ ಇನ್ನೊಂದು ಅಲ್ಪಸಂಖ್ಯಾತರ ಬರೀ ವೋಟ್ ಬ್ಯಾಂಕ್ ಅಂತ ಕಾಂಗ್ರೆಸ್ನವ್ರಿಗೆ ಅದು ನೀವು ಹೇಳ್ಬೇಕು ಸರ್. ಈಗ ನಾವಾಗಲೇ ಈಗಾಗಲೇ ಸಾಕಷ್ಟು ಯಾಕಂದರೆ ಈಗ ನಾಯಕರಿಗೂ ಕೂಡ ಗೊತ್ತು. ಯಾಕಂದರೆ ಈ ಬಾರಿಗೆ ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಯಾಕಂದರೆ ಜಮೀರ್ ಅಹಮದ್ ಅವರು ಮೊನ್ನೆ ಕೂಡ ಹೇಳಿದ್ದಾರೆ. ಯಾಕಂದರೆ ಶಿಗ್ಗಾಂವಿಯಲ್ಲಿ ಕೂಡ ಇದೇ ರೀತಿ ಹೇಳಿದ್ರು. ಆದರೂ ಕೂಡ ಏನಂತಂದರೆ ಅಲ್ಲಿ ಯಾಸಿರ್ ಖಾನ್ ಪಠಾಣ್ ಅವ್ರನ್ನ ಗೆಲ್ಲಿಸ್ಕೊಂಡು ಬಂದ್ವಿ. ಅದೇ ರೀತಿ ಅಲ್ಪಸಂಖ್ಯಾತರಿಗೆ ಇಲ್ಲಿ ಟಿಕೆಟ್ ಕೊಟ್ಟರೆ ನಾನು ಸ್ವತಃ ಅಲ್ಲಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾನೇ ನಿಂತ್ಕೊಂಡು ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಜಮೀರ್ ಅಹಮದ್ ಅವ್ರು ಹೇಳ್ತಾರೆ. ಸರ್ ಇದಕ್ಕೆ ತಾವು ಹೇಳೋದಾದರೆ? ಸರ್ 100%. ಯಾಕಂತ ಹೇಳಿದರೆ ಇದು ಜನರಲ್ ಎಲೆಕ್ಷನ್ ಅಲ್ಲ, ಉಪಚುನಾವಣೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಸಿದ್ದರಾಮಯ್ಯ ಸರ್ಕಾರ ಇದೆ, DK ಶಿವಕುಮಾರ್ ಅವರ ಅಧ್ಯಕ್ಷತೆ ಇದೆ. ಈ ಸಲ ಚುನಾವಣೆ ಆದರೆ ನಾವು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟರೆ ಈ 23ರ ಚುನಾವಣೆಯಲ್ಲಿ 95% ಮುಸಲ್ಮಾನರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡಿದ್ದಾರೆ.
ಈ ಸಲ ಒಂದು ಋಣ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಈ ಸಲ ದಾವಣಗೆರೆ ದಕ್ಷಿಣದಲ್ಲಿ ಸುಮಾರು 90,000ಕ್ಕಿಂತ ಮೇಲೆ ಮುಸ್ಲಿಮ್ಸ್ ಮತದಾರರಿದ್ದಾರೆ. ಅದೇ ಥರ 80% ಶೇಕಡಾವಾರು ಅಹಿಂದ ಮತದಾರರಿದ್ದಾರೆ. ಈ ಸಲ ಅವ್ರು ಗೆಲ್ಲಿಸ್ಬೇಕಂತ ಪಣ ತೊಟ್ಟು ಈ ಸಲ ಟಿಕೆಟ್ ಕೊಟ್ಟರೆ ಮುಸ್ಲಿಂ ಸಮಾಜದ ಮುಖಂಡರು ಅಲ್ಲದೆ ಬೇರೆ ಎಲ್ಲ ಸಮಾಜದ ಮುಖಂಡರು ಒಂದು 15 ದಿನ 20 ದಿನ ಇಲ್ಲಿದ್ದು ಎಲ್ಲ ಮತದಾರರಿಗೆ ಎಲ್ಲ ಸಮಾಜದ ಬಾಂಧವರಿಗೆ ಒಗ್ಗೂಡಿಸಿ ಗೆಲ್ಲಿಸೋಂಥ ಪ್ರಯತ್ನ ಈ ಸಲ ಮಾಡ್ತಾರೆ ಮತ್ತು 100ಕ್ಕೆ 100 ಗೆದ್ದೇ ಗೆಲ್ತಾರೆ. ಅದೇ ಬೇರೆ ಎಲೆಕ್ಷನ್ನಾಗ ಆದರೆ ಭಾಳ ಕಷ್ಟ ಇರ್ತೈತಿ. ಈ ಸಲ 100ಕ್ಕೆ 100 ಗೆಲ್ಲದ ಪ್ರಶ್ನೆ ಇದೆ ಸರ್. ಇನ್ನೊಂದು ಮಲ್ಲಿಕಾರ್ಜುನ್ ಅವರು ಒಂದು ಕಡೆ ಹೇಳ್ತಾರೆ, ನಮ್ಮ ಮಗನಿಗೆ ಟಿಕೆಟ್ ಕೊಡದೇ ಇದ್ದರೆ ಅಂದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಅಂತ ಹೇಳ್ತಾರೆ. ಅಂದರೆ ಎಷ್ಟು ಮಟ್ಟಿಗೆ ಸರಿ ಅಂತ ಸರ್ ಇದು? ಸರ್ ಅದು ಬಹಿರಂಗವಾಗಿ ಅಂತೂ ಎಲ್ಲೂ ಹೇಳಿಲ್ಲ ಅವರು. ಅದು ಊಹಾಪೂಹ ಮೀಡಿಯಾದಲ್ಲಿ ಬಂದಿರೋದು ಅಂತ. ಅವರು ನನ್ನ ಮಗನಿಗೆ ಟಿಕೆಟ್ ಕೊಡ್ತೀನಿ ಅಂತಲೂ ಎಲ್ಲೂ ಹೇಳಿಲ್ಲ, ಮುಸಲ್ಮಾನರಿಗೆ ಕೊಡಲ್ಲ ಅಂತಲೂ ಎಲ್ಲೂ ಹೇಳಿಲ್ಲ. ಹಬ್ಬ ಜಾತ್ರೆ ಆಗಲಿ ಅಂತ ಮಾತಾಡಂತ ಹೇಳಿದ್ದಾರೆ. ಭರವಸೆ ಇದೆ. ಯಾಕಂದರೆ 92ರಿಂದನೂ ನಾವು ಅವರಿಗೆ ಮತ್ತು ಎಲ್ಲ ಸಮಾಜದ ಬಾಂಧವರು ಅವ್ರು ಗೆಲ್ಲಿಸ್ತಾ ಬರ್ತಾ ಇದ್ದಾರೆ. ಎಲ್ಲ ಸಮಾಜಕ್ಕೂ ಅವರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಂತೂ ಅವ್ರ ಕೆಪಾಸಿಟಿ ಇದೆ. ಈ ಸಲ ಟಿಕೆಟ್ ಮುಸಲ್ಮಾನರಿಗೆ ಕೊಟ್ಟರೆ ಮುಂಬರುವ 28ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ಸಿಗೆ ಕೈ ಹಿಡಿತಾರೆ ಸರ್. ಅಕಸ್ಮಾತ್ ಏನಾದರೂ ಈ ಸಲ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತೇಳಿದರೆ ಎಲ್ಲ ಕೇವಲ ದಾವಣಗೆರೆ ದಕ್ಷಿಣ ಅಲ್ಲ, ಜಿಲ್ಲೆ ಅಲ್ಲ, ಇಡೀ ರಾಜ್ಯದಲ್ಲಿ ಮುಸ್ಲಿಂ ಮತ ಬಾಂಧವರು ಕಾಂಗ್ರೆಸ್ಸಿಗೆ ಕೈ ಹಿಡಿಯಲ್ಲ ಸರ್ ಮುಂದಿನ ದಿನಗಳಲ್ಲಿ. ಇನ್ನೊಂದು ಸರ್, ಇದನ್ನೇ ಹೇಳಿಕ್ಕೆ ಬಂದೆ, 2008ರಿಂದ ಏನು ಇಲ್ಲಿಯವರೆಗೂ ಕೂಡ ಶಾಮನೂರು ಶಿವಶಂಕರಪ್ಪನವರು ಈ ಭಾಗದಲ್ಲಿ ಅಂದರೆ ದಕ್ಷಿಣ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಅನ್ಕೊಂಡಷ್ಟು ಅಭಿವೃದ್ಧಿ ಹೊಂದಿದೆಯಾ ಸರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರ? ಸರ್ ಈಗ ನಾನು ಕಾಂಗ್ರೆಸ್ ಪಕ್ಷದ ಒಂದು ಮುಖಂಡರಾಗಿ ಹೇಳಬಲ್ಲೆ ಭಾಳ ಚೆನ್ನಾಗಿ ಆಗಿದೆ ಅಂತ. ಬಟ್ ಉತ್ತರದಲ್ಲಿ ಆಗಿರೋಂಥ ಕೆಲಸ ದಕ್ಷಿಣದಲ್ಲಿ ಆಗಿಲ್ಲ. ಈಗ ಇಲ್ಲಿ ಕೆಲಸ ಆಗ್ಬೇಕಂತ ಹೇಳಿದರೆ ಈ ಭಾಗದ ಜನ ಇರಬೇಕು, ಈ ಭಾಗದ ಮುಖಂಡರು ಇರಬೇಕು. ಅದಕ್ಕೋಸ್ಕರ ನಾವು ನಮ್ಮ ಸಮಾಜದಿಂದ ಟಿಕೆಟ್ ಕೇಳ್ತಾ ಇದ್ದೀವಿ. ಕೇವಲ ನಮ್ಮ ಸಮಾಜದಲ್ಲೇ ಎಲ್ಲ ಸಮುದಾಯದವರಿಗೂ ಒಳ್ಳೇದಾಗಬೇಕಂತ ಹೇಳಿದರೆ ಈ ಬಾರಿ ಮುಸ್ಲಿಂ ಅಭ್ಯರ್ಥಿ ಕಣಕ್ಕೆ ಇಳಿಬೇಕು, ಟಿಕೆಟ್ ಕೊಡಬೇಕು, ಎಲ್ಲ ಸಮತದ ಬಾಂಧವರು ಗೆಲ್ಲಿಸ್ಬೇಕು. ಯಾರಿಗೆ ಟಿಕೆಟ್ ಕೊಟ್ಟರೆ ಸರ್ ಅನುಕೂಲ ನಿಮ್ಮ ಮುಸ್ಲಿಂ ಬಾಂಧವರಲ್ಲಿ? ಜಬ್ಬಾರ್ ಅವರು ಇದ್ದಾರೆ, ಖಾಲಿದ್ ಅವರು ಇದ್ದಾರೆ, ಸುಮಾರು ಇನ್ನೂ 2-3 ಅಂದರೆ ಸಾದಿಕ್ ಪೈಲ್ವಾನ್ ಅವರು ಇದ್ದಾರೆ, ಸಾಕಷ್ಟು ಜನ ಅಭ್ಯರ್ಥಿಗಳಿದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರೆ ಅನುಕೂಲ ಸರ್? ಸರ್ ನಾವು ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ದೀವಿ, ಸಭೆ ಮಾಡಿದ್ದೀವಿ. ಆ ಸಭೆಯಲ್ಲಿ 4-5 ಆಕಾಂಕ್ಷಿಗಳಿದ್ದಾರೆ. ಅವ್ರಿಗೆ ನಮ್ಮ ಸಮಾಜದ ಮುಖಂಡರು ಮತ್ತು ಮುತೊಲ್ಲಿಗಳೇನಿರ್ತಾರೆ ಎಲ್ಲ ಮುತೊಲ್ಲಿಗಳೆಲ್ಲ ಸೇರಿ ನಿಮ್ಮ ಶಕ್ತಿ ಎಷ್ಟಿದೆ ನೀವು ಪ್ರಯತ್ನ ಮಾಡಿ ಟಿಕೆಟ್ ಕೇಳ್ರಿ. ನಿಮ್ಮ ಒಬ್ಬರಲ್ಲಿ ಯಾರಾದರೂ ಟಿಕೆಟ್ ಸಿಕ್ಕಿದರೆ ಉಳ್ಕಿದ್ದ ಆಕಾಂಕ್ಷಿಗಳು ಏನು 5-6 ಜನ ಇದ್ದೀರಿ, ನೀವು ಅವರಿಗೆ ಯಾರಿಗ ಒಬ್ಬರಿಗೆ ಸಿಕ್ಕಿದ್ರೆ ನೀವೆಲ್ಲರೂ ಸೇರಿ ಕೆಲಸ ಮಾಡಿ ಅವ್ರು ಗೆಲ್ಲಿಸ್ಬೇಕಂತ ಮಾತು ಕೊಟ್ಟಿದ್ದಾರೆ. ಈಗ ಅವರ ಅಭಿಮಾನಿಗಳು ಅವ್ರಿಗೆ ಬೇಕು ಇರಬೇಕಂತ ಹೇಳ್ತಿದ್ದಾರೆ. ಬಟ್ ನಮ್ಮ ಸಮಾಜದಿಂದ ಯಾರಿಗೆ ಟಿಕೆಟ್ ಕೊಟ್ಟರು ಮುಸ್ಲಿಂ ಅಭ್ಯರ್ಥಿಗೆ ನಾವೆಲ್ಲ ಸೇರಿ ಗೆಲ್ಲಿಸ್ತೀವಿ ಅಂತ ನಾವು ಹೇಳಿದ್ದೀವಿ ಸರ್. ಹೈಕಮಾಂಡ್ನವರು ಮತ್ತೆ ಕುಟುಂಬ ರಾಜಕಾರಣಕ್ಕೆ ಒತ್ತು ಕೊಟ್ಟರೆ ಅಲ್ಪಸಂಖ್ಯಾತರು ಮುಂದಿನ ನಡೆ ಏನು ಸರ್? ಹೇಳಿದ್ನಲ್ಲ ಸರ್, ಕೇವಲ ದಾವಣಗೆರೆ ದಕ್ಷಿಣ ಅಲ್ಲ, ಅಕಸ್ಮಾತ್ ದಾವಣಗೆರೆದಿಂದ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಈ ಬಾರಿ ಕಾಂಗ್ರೆಸ್ ಪಕ್ಷ ಕೊಟ್ಟಿಲ್ಲ ಅಂತೇಳಿದರೆ ಇದರ ರಿಸಲ್ಟ್ ಈ ಚುನಾವಣೆಯಲ್ಲಿ ನೋಡ್ತೀರಾ. ಆದರೆ 2028ರಲ್ಲಿ ಬರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೂಡ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದಿಂದ ಕೈ ಬಿಟ್ಟು ಬೇರೆ ಪಕ್ಷಕ್ಕೆಲ್ಲ ಹೋಗ್ತಾರೆ ಸರ್. ಇದಂತೂ ಸತ್ಯ. ಎಸ್ ಸರ್. ಅಂದರೆ ನಿಮಗೆ ಇಬ್ಬರು ಜಗಳದಲ್ಲಿ ಮೂರನೇದವ್ರಿಗೆ ಲಾಭ ಆಗುತ್ತೆ ಅಂತೀರಾ? 100% ಸರ್. ಯಾಕಂದರೆ ದಾವಣಗೆರೆ ದಕ್ಷಿಣ 92ರಿಂದನೂ ಕಾಂಗ್ರೆಸ್ಸಿನ ಭದ್ರಕೋಟೆ. ಈ ಸಲ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಲಿಲ್ಲ ಅಂತ ಹೇಳಿದರೆ 100ಕ್ಕೆ 100 ಈ ಬಾರಿ ಮೂರನೇವರೆಗೆ ಲಾಭ ಆಗೋದಂತೂ ಖಂಡಿತ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಕೊಟ್ಟರೆ ಅನುಕೂಲ ಸರ್? ಸರ್ ನಮ್ಮ ಮುಸ್ಲಿಂ ಸಂವಿಧಾನಕ್ಕೆ ಕೊಡಬೇಕು, ಅದು ಲಾಲ್ ಜಬ್ಬಾರಿಗೆ ಸಿಗ್ಬೇಕು, ಅದು ನಮ್ಮ ಅಭಿಪ್ರಾಯ. ಜಬ್ಬಾರ್ ಅವರು ಯಾಕಂದ್ರೆ ಖಾಲಿದ್ ಅವರು ಇದ್ದಾರೆ, ಸುಮಾರು ಇದ್ದಾರೆ. ಇಲ್ಲ, ಸುಮಾರು ಜನ ಇದ್ದಾರೆ ಸರ್. ಆದರೆ ಕೆಲಸ ಅವ್ರವ್ರವ್ರು ತಕ್ಕಂಗೆ ಕೆಲಸ ಮಾಡ್ತಾರೆ. ಲಾಲ್ ಜಬ್ಬಾರ್ ಸಾಹೇಬರು ಅತಿಯಾದ ಒಳ್ಳೆ ವ್ಯಕ್ತಿ. ಅವರು MLC ಬೇರೆ ಆಗಿದ್ರು. ರಾಜಕಾರಣದಲ್ಲಿ ಅವರಿಗೆ ಭಾಳ ಅನುಕೂಲ ಇದೆ ಅಂತ ನಮ್ಮ ಅಭಿಪ್ರಾಯಗಳು ಸರ್. ಆಮೇಲೆ ಇನ್ನೊಂದು ಕಡೆ ಮಲ್ಲಿಕಾರ್ಜುನ ಅವ್ರ ಮಗವ್ರಿಗೆ ಕೇಳ್ತಾ ಇದ್ದಾರೆ, ಅವ್ರು ಬಿಡ್ತಾನೆ ಇಲ್ಲ, ನಮ್ಮ ಮಗನಿಗೆ ಟಿಕೆಟ್ ಕೊಡಲೇಬೇಕಂತ ಪಟ್ಟು ಬಿದ್ದಿದ್ದಾರೆ. ಅವರು ಪಟ್ಟು ಬಿದ್ದಿದ್ದಾರೆ ಸರ್. ಇನ್ನೊಂದು ಪದೇ ಪದೇ ಅವರಿಗೆ ಅಧಿಕಾರ ಸಿಗ್ಬೇಕಂತ ಯಾವ ಕಾನೂನಲ್ಲಿ ಸಂವಿಧಾನ ಇಲ್ಲ ಸರ್. ನಮ್ಮ ಅನಿಸಿಕೆ ಮಟ್ಟಿಗೆ ನಮ್ಮ ಇಲ್ಲಿ ಮುಸ್ಲಿಂ ಸಮುದಾಯಗಳು ಓಟು ಭಾಳ ಇದೆ ಸರ್. 80% ಓಟಿದೆ. ನಾವು ಅದಕ್ಕೆ ನಮ್ಮ ಅನಿಸಿಕೆ ಏನಪ್ಪ ಅಂತ ಹೇಳಿದ್ರೆ ಲಾಲ್ ಜಬ್ಬಾರಿಗೆ ಸಿಕ್ಕರೆ ಭಾಳ ಅನುಕೂಲ. ಅಂದರೆ ಏನು ನಿರ್ಣಾಯಕ ಮತದಾರರು ತಾವೇ, ಅಂದರೆ 80,000ಕ್ಕೂ ಹೆಚ್ಚು ಮತಗಳಿರತಕ್ಕಂಥದ್ದು.
ಆಮೇಲೆ ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ರೆ ಅನುಕೂಲ. ಯಾಕಂದ್ರೆ ಈಗ ಜಮೀರ್ ಅಹಮದ್ ಅವರು ಒಂದ್ ಕಡೆ ಏನಂದ್ರೆ ಟಿಕೆಟ್ ಕೊಡ್ಲೇಬೇಕಂತ ಅವರು ಪಟ್ಟು ಬಿದ್ದಿರ್ತಾರೆ, ಇನ್ನೊಂದ್ ಕಡೆ ಮಲ್ಲಿಕಾರ್ಜುನ್ ಅವರು ಅವ್ರ ಮಗನಿಗೆ ಕೊಡ್ಬೇಕಂತ ಪಟ್ಟು ಬಿದ್ದಿದ್ರೆ ಸರ್ ಏನಾಗುತ್ತೆ ಸರ್ ಇದು? ಅವ್ರಿಗೆ ಟಿಕೆಟ್ ಕೊಡದೇ ಇದ್ರೆ ಏನು ಆಗುತ್ತೆ ಸರ್ ಅಂತ? ಸರ್ ಇನ್ನೊಂದು ಓಟು ಚಿಂದ ಚಿತ್ರ ಆಗುತ್ತೆ ಸರ್, ಹೌದ್ರಾ? ಇಲ್ಲಿ 80% ಮುಸ್ಲಿಂ ಸಂವಿಧಾನಗಳು ಇದೆ, ಆದರೆ ಇಲ್ಲಿ 80%ದಲ್ಲಿ ನಮಗೆ ನಮ್ಮ ಸಂವಿಧಾನಕ್ಕೆ ಸಿಗ್ಬೇಕಂತ ನಮ್ಮ ವಿನಂತಿ. ಈಗ ಅವರು ತಾತ ನಮ್ಮ ಅಪ್ಪಾಜಿ ಕಾಲದಾಗಿಂದನೂ ರಾಜಕಾರಣಿ ಮಾಡ್ಕೊಂಡ್ ಬಂದಿರೋದು ಸರ್. ನಾವು ಕಾಂಗ್ರೆಸ್ ಪಕ್ಷದವರೇ. ಯಾಕಪ್ಪ ಅಂತ ಹೇಳಿದ್ರೆ ಪ್ರತಿ ಒಂದು ಸಲನೂ ಅವರಿಗೆ ಸಿಗ್ಬೇಕಂತ ಏನು ಕಾನೂನು ರೂಲ್ಸ್ ಇಲ್ಲ ಸರ್. ನಮ್ಮ ವಿಧಾನಸಭಾದಲ್ಲಿ ಅದು ಎಲ್ಲರೂ ಹೇಳಿ ಜಮೀರ್ ಅಹಮದ್ ಒತ್ತಾಯ ಮಾಡ್ತಿರೋದು ಸತ್ಯ ಸರ್. ಅದು ನಮ್ಮ ದೇಶಕ್ಕೆ ಮುಸ್ಲಿಂ ಸಿಕ್ಕರೆ ಭಾಳ ಅನುಕೂಲ ಸರ್. ಆಮೇಲೆ ಇನ್ನೊಂದು, ಮನೆಯಲ್ಲಿ ಒಬ್ರು ಸಂಸದರಿದ್ದಾರೆ, ಸಚಿವರು ಇದ್ದಾರೆ, ಎಲ್ಲರಿದೆ ಸರ್. ಮತ್ತು ಈಗ ಅವ್ರಿಗೆ ಟಿಕೆಟ್ ಅಂದ್ರೆ ರಾಜನವರೇ ಪ್ರಜೆಗಳನವರೇ ಎಲ್ಲರೂ ಇದ್ರಪ್ಪ ಅಂದ್ರೆ ಅವ್ರು ಹೇಳೋರು ಕೇಳೋರು ಸರ್, ಹೌದ್ರಾ? ರಾಜನೂ ನಾನೇ, ಪ್ರಜೆಗಳೂ ನಾನೇ, ಅದು ಹೇಳೋರು ಕೇಳೋರು ಅವ್ರದ್ದೇ ಆಟ ಆಗ್ಬಿಡುತ್ತೆ. ಈಗ ಶಾಮೂರು ಶಿವಶಂಕರಪ್ಪ ಅವರು ಇದ್ದಾಗ ನಾವು ಮುಸ್ಲಿಮ್ಸಿಗೆ ಟಿಕೆಟ್ ಕೊಡ್ತಾರಂತ ಹೇಳಿದ್ರು ಸರ್. ಅವರು ದೇವರಿಚ್ಛೆ, ಅವರು ತೀರ್ಕಂದ್ರು ಅವರು. ಈಗ ಅವ್ರ ಮಾತನ್ನ ತಕ್ಕನೆ ಉಳಿಸ್ಬೇಕಾ? ಅದು ಅವರು ಮಲ್ಲಿಕಾರ್ಜುನ್ ಸಾರಿಂದು ಅದು ಇದು ಸರ್, ಅದು ಧರ್ಮ. ಅದು ಈ ಬಾರಿಗೆ ಒಟ್ಟು ಅಲ್ಪಸಂಖ್ಯಾತರಿಗೆ ಮತ ಅಂದ್ರೆ ಕೊಡ್ಲೇಬೇಕು, ಟಿಕೆಟ್ ಕೊಡ್ಲೇಬೇಕು ಸರ್. ನಾನು ಜಮೀರ್ ಅಹಮದ್ ಸಾರಿಗೂ ಇದೇ ರಿಕ್ವೆಸ್ಟ್ ಮಾಡ್ತಿರೋದು, ಮಲ್ಲಿಕಾರ್ಜುನ್ ಸಾರಿಗೂ ಇದೇ ರಿಕ್ವೆಸ್ಟ್ ಮಾಡ್ತಿರೋದು, ಮಲ್ಲಿಕಾರ್ಜುನ್ ಪ್ರಭಾಗ್ ಮಾಲಿಕ್ ಅವ್ರಿಗೂ ಇದೇ ವಿನಂತಿ ಮಾಡೋದು. ನಮ್ಮ ಮುಸ್ಲಿಂ ಸಂವಿಧಾನಕ್ಕೆ ಒಂದ್ಸತಿ ಅವಕಾಶ ಮಾಡಿಕೊಡ್ಬೇಕು ಸರ್. ಅಂದ್ರೆ ನಿಮ್ಮ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡದೇ ಇದ್ರೆ ಏನ್ ಮಾಡ್ತೀರಿ ಸರ್? ಅದೇ ಓಟು ಚಿಂತಿದ್ರನ ಬಿಜೆಪಿ ಪತ್ರ ಪಕ್ಕ. ಹೌದೌದು. ಪ್ಲಸ್ ಬಿಜೆಪಿ ಪ್ಲಸ್ ನೋಡ್ರಿ, ಹುಚ್ಚೂರು ಮಂಡ್ಯಾಗ ಇನ್ನೊಂದು ಜನ ಅಂತ ಐತಲ್ಲ, ಅದೈತಲ್ಲ. ಈಗ ನಮ್ಮ ಸಂವಿಧಾನಕ್ಕೆ ಏನಾರು ಕಾಂಗ್ರೆಸ್ ಇಟ್ಕೊಳ್ಳಿಲ್ಲ, ಇಂಡಿಪೆಂಡೆಂಟ್ ನಿಲ್ಲಿಸ್ತೇವೆ ನಾವು. ಇಂಡಿಪೆಂಡೆಂಟ್ ನಿಲ್ಲಿಸಿದ್ರೆ ಓಟ್ಗಳು ಚಿತ್ರನ ಆಗುತ್ತೆ. ಇನ್ನೊಂದು ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಭಾಳ ಕಾಂಗ್ರೆಸ್ ಭದ್ರಕೋಟೆ ಸರ್. ಇದು ಕೋಟೆ ಎಲ್ಲ ಕಲ್ಲಿಕ್ಕಿಂತನೂ ಇನ್ನು ಅದಕ್ಕಿಂತನೂ ಕೋಟೆನೇ ಇದು. ಆದರೆ ಅವರಾಗಿ ಅವ್ರು ಸುರಂಗ ಇಟ್ಕೊಂಡು ಹೊಡೆದ್ರೆ ಏನು ಮಾಡೋಕ್ಕಾಗಲ್ಲ ಸರ್. ಇದು ಮಾತ್ರ ಸತ್ಯ. ಲಾಲ್ ಜಫರಿಗೆ ಸೀಟ್ ಒಳ್ಳೇಬೇಕಂತ ನಮ್ಮ ವಿನಂತಿ. ಜಫರ್ ಅವ್ರ ಕೈ ಸಿಗ್ತಾರ ನಿಮಗೆ? ಸಿಗ್ತಾರೆ ಸರ್ ಅವರು. ಅವ್ರೇನು ಸರ್ ಬಡವರ ಬಂದವರು. ಯಾರು ಒಂದು ಸ್ವಲ್ಪ ಹಣ ಅಂತ ಹೇಳಿದ್ರೆ ತಕ್ಷಣ ನಮ್ದು ಏನೇ ಒಂದು ಸಮಸ್ಯೆ ಇರಲಿ, ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ, ಯಾವುದೇ ಒಂದು ಜಾತಿ ಸಂವಿಧಾನ ಇರಲಿ, MLC ಬೇರೆ ಆಗಿದ್ದಾರಲ್ಲ, ರಾಜಕಾರಣದಲ್ಲಿ ಚೆನ್ನಾಗಿ ಬಂದೋಬಸ್ತ್ ಇದೆ ಅವ್ರದ್ದು. ಏನೇ ಅಂತ ಯಾವುದೇ ವ್ಯಕ್ತಿ ಒಂದು ಫೋನ್ ಮಾಡಿದ್ರೆ ನಮ್ಮ ಅಭಿಪ್ರಾಯ ಕಷ್ಟಕ್ಕೆ. ನಿಮ್ಮ ಭಾಗದಲ್ಲಿ ಇನ್ನೂ ಏನೇನು ಅಭಿವೃದ್ಧಿ ಹೊಂದಬೇಕು ಸರ್? ಇಲ್ಲಿ ನಮ್ಮ ಭಾಗದಲ್ಲಿ ಎಲ್ಲ ಅಭಿವೃದ್ಧಿ ಕಾಂಗ್ರೆಸ್ ಪಕ್ಷ ಎಲ್ಲ ಮಾಡಿದೆ ಸರ್. ನಾವು ಏನಿಲ್ಲಿ ಕೊರತೆಗಳು ಏನಿಲ್ಲ ಸರ್. ಎಲ್ಲದು ರೋಡು, ಚರಂಡಿ ಪರಂಡಿ, ಬಡವರು ಅನುಕೂಲ ಎಲ್ಲ ಇದೆ ಸರ್. ಆದರೆ ನಮ್ಮ ಈ ಟಿಕೆಟ್ ಒಂದು ಸಮಸ್ಯೆ ಬಂದಿದೆ. ಆದರೆ ಶಾಮನೂರು ಶಿವಶಂಕರಪ್ಪ ಅವರು ಜೀವಂತಗಿದ್ರೆ ಆಗ್ತಿದ್ದಿಲ್ಲ. ಅವರು ಭಗವಂತನ ಇಚ್ಛೆ, ಅವರು ಶಿವನ ಪದ ಸೇರ್ಕೊಂಡ್ರು. ಅದ್ರ ಸಲುವಾಗಿ ನಮ್ಮ ಜನಕ್ಕೆ ಕೊಡ್ಬೇಕಂತ ಇರುತ್ತೆ ಸರ್.